ತುಂಬಾ ಅದ್ಭುತವಾಗಿದೆ. ನೀವೇನೇ ಒಂದು ಮಾರ್ಗದರ್ಶನ ಮತ್ತೆ ಡೈರೆಕ್ಷನ್ ಕೊಟ್ರೆ ಸ್ಕ್ರಿಪ್ಟ್ ಎಲ್ಲ ತುಂಬಾ ಚೆನ್ನಾಗಿರ್ತದೆ. ಪ್ರತಿಯೊಂದು ಒಂದು ಒಂದು ರೀತಿಯಲ್ಲಿ ಅದರಲ್ಲಿ ನೀತಿ ಇರತ್ತೆ, ನಾವು ಕಲಿಯೋದಿರತ್ತೆ. ಅದೇ ಇವತ್ತಿನ ಈ ಸ್ಕ್ರಿಪ್ಟ್, ಈ ಸ್ಕಿಟ್ದ ಒಂದು ಹೇಳ್ಬೇಕಂದ್ರೆ ಸಾರಾಂಶ ತುಂಬಾ ಚೆನ್ನಾಗಿದೆ. ಅಂದ್ರೆ ಶೀತಲದ ಉಪ್ಪಿಟ್ಟು ಅಷ್ಟು ಟೇಸ್ಟ್ ಕೊಟ್ಟಿದೆ ಅಂದ್ರೆ ಕಾರಣ ಅಲ್ಲಿ ನೀವು ನಿಮ್ಮ ಧ್ಯಾನದ ಮನಸ್ಸಿಂದ ಅಲ್ವಾ. ಮತ್ತೆ ರೇಖಿ ಮೇಡಮ್ ಕೊನೆದಾಗಿ ಆ್ಯಡ್ ಮಾಡಿದ್ರು, ಅದು ತುಂಬಾ ಒಳ್ಳೆ ಪಾಯಿಂಟ್ ಆ್ಯಡ್ ಮಾಡಿದ್ರು. ಅಂದ್ರೆ ನಾವು ಪ್ರತಿಯೊಂದು ಆ, ನಾವು ಆಧ್ಯಾತ್ಮಿಕ ಜೀವನ ನಡೆಸ್ತಾ ಇದ್ವಿ ಅಂದ್ರೆ, ಪ್ರಾಪಂಚಿಕ ಜೀವನ ನಡೆಸ್ತಾ ಇದ್ವಿ ಅಂದ್ರೆ ಅದರಲ್ಲಿ ಆಧ್ಯಾತ್ಮಿಕ ಜೋಡಿಸಿದ್ರೆ ಹೇಗಿರುತ್ತೆ ಅಂತಂದ್ರೆ ಇದು ಒಂದು ಉದಾಹರಣೆ. ಪ್ರಾಪಂಚಿಕಕ್ಕೆ ಆಧ್ಯಾತ್ಮಿಕ ಜೋಡಿಸಿದ್ರೆ ಯಾವ ರೀತಿಯಲ್ಲಿ ರಿಸಲ್ಟ್ಸ್ ಬರುತ್ತೆ ಅಂತ, ಅದು ಒಂದು ಸಣ್ಣ ಉದಾಹರಣ. ಇದು ಇವತ್ತಿನ ಸ್ಕಿಟ್, ಆ್ಯಕ್ಚುಲಿ ಸ್ಕಿಟ್ ಮುಖಾಂತರ ನಾವೆಲ್ಲರಿಗೂ ತಿಳಿಸ್ಕೊಟ್ಟಿರೋದು. ಉಪ್ಪಿಟ್ಟು ಅನ್ನೋದು ಏನೋ ಮಾಡ್ತಾ ಇದೀವಿ, ಗೊತ್ತಿಲ್ಲದೆ ಅಂದ್ರೆ ಸ್ವಲ್ಪ ಸಮಯ ಆ ಕಡೆ ಈ ಕಡೆ ನೋಡುವಾಗ ನೀವು ಆಯ್ತು. ಆದ್ರೆ ನೀವು ಶಕ್ತಿ ತುಂಬಿದಿರಲ್ಲ, ನಿಮ್ಮ ಧ್ಯಾನದ ಮನಸ್ಸೊಂದು, ಒಳ್ಳೆ ಮನಸ್ಸೊಂದು, ನಿರ್ಮಲವಾದ ಮನಸ್ಸೊಂದು, ಇನ್ನೊಂದು ರೇಖೆಯಿಂದ ಶಕ್ತಿ ತುಂಬಿರೋದು. ಈ ಎರಡಿಂದ ಏನಾಯ್ತಂದ್ರೆ ಅದು ಸೊ ಉನ್ನತವಾಗಿ ತಯಾರಾಯ್ತು. ಅಂದ್ರೆ ಹೇಳ್ಬೇಕಂದ್ರೆ ಟೇಸ್ಟಿಯಾಗಿ ತಯಾರಾಯ್ತು. ಅನ್ಕೊಂಡಿದ್ದಕ್ಕಿಂತ ಒಳ್ಳೆ ಟೇಸ್ಟ್ ಬಂತು ನೋಡಿ. ಅದ್ರಲ್ಲಿ ಏನಿದೆ ಏನಿದೆ ಅರ್ಥ ಆಗಲ್ಲ ಯಾರಿಗೂ, ಬೇರೆಯವ್ರಿಗೂ. ಆದ್ರೆ ನಿಮ್ಗೆ ಮಾತ್ರ ಗೊತ್ತಿರತ್ತೆ, ಯಾಕಂದ್ರೆ ಅದರಲ್ಲಿ ಅಡಗಿರುವಂತ ಒಳಗಡೆ ಈಗಾಗಲೇ ಇರುವಂತ ಏನೇನು ವಿಷಯಗಳು ಅಂದ್ರೆ ಪದಾರ್ಥ ಜೊತೆಗೆ ಶಕ್ತಿನ ತುಂಬಿದಿರಲ್ಲ, ಅದು ಉತ್ತಮವಾದ ವಿಷಯ. ಅದು ಅದ್ಭುತವಾಗಿದೆ. ಮೆಸೇಜ್ ಇಸ್ ವೆರಿ ಗುಡ್ ಮೆಸೇಜ್ ಅಂಡ್ ಸೂಪರ್. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಗುರುಜಿ. ಇದೆಲ್ಲ ಸಾಧ್ಯ ಆಗ್ತಾ ಇರೋದು ಗುರುಜಿ ನಿಮ್ಮಿಂದ. ನೀವಿಷ್ಟು ಎನ್ಕರೇಜ್ ಮಾಡ್ತೀರಾ, ಈ ಎನ್ಕರೇಜ್ ಇಂದಲೇ ನಾವು ಇದನ್ನೆಲ್ಲ ಮಾಡಕ್ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಈಗ ಪಾತ್ರಧಾರಿಗಳೆಲ್ಲ ನಿಮ್ಮ ಅನಿಸಿಕೆ ಏನಿದೆ ಬೇಗ ಬೇಗ ತಿಳಿಸಿ. ಯಶೋಧ ಮೇಡಮ್ ಇಂದ ಈಗ ನಮ್ಮ ಯಜಮಾನ್ರು ಪಾತ್ರಧಾರಿಯಾಗಿ ಮಂಜುಳಾ ಮೇಡಮ್ ಬರ್ಬೇಕಾಯ್ತು, ಬಟ್ ಮಹಾವತಾರ್ ಫೌಂಡೇಶನ್ಗೆ ಇವತ್ತು ಅವರು ಹೊರಡ್ತಾ ಇದ್ದಾರೆ ಮರ್ಮ ಥೆರಪಿಗೆ ಅಂತ. ಹಾಗಾಗಿ ನಮ್ಮ ಯಶೋಧ ಮೇಡಮ್ ಇನ್ಸ್ಟೆಂಟ್ ಆಗಿ ಬಂದು ನನ್ನ ಯಜಮಾನ್ರ ಪಾತ್ರ ನಿರ್ವಹಿಸಿದ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. 2 ನಿಮಿಷದಲ್ಲಿ ಮಾಡಿದ್ದಿ ಸ್ಕಿಟ್ ಗುರುಜಿ. ನಾನು ಅದೇ ಮಕ್ಳೆಲ್ಲ ಹೊರಟಿದ್ರು, ಅವರು ಟ್ರಿಪ್ ಹೋಗ್ತಿದ್ದಾರೆ, ಅವ್ರಿಗೆ ತಿಂಡಿ ಮಾಡ್ತಿದ್ದೆ. ವಿತಿನ್ ಸೆಕೆಂಡ್ ಅಲ್ಲಿ ಫೋನ್ ಮಾಡಿ ಹೇಳಿದ್ರು. ಆಮೇಲೆ ನಾನು ಕೂಡ ಮಿಸ್ ಮಾಡ್ಕೋಬಾರ್ದಲ್ಲ, ಬಂದಿರೋ ಅವಕಾಶ ಮಿಸ್ ಮಾಡ್ಕೋಬಾರ್ದಲ್ಲ ಅಂತ ಹೇಳ್ಬಿಟ್ಟು ಬಂದು ಒಂದು ಶರ್ಟ್ ಹಾಕೊಂಡ್ ಕೂತೆ ಗುರುಜಿ. ಚೆನ್ನಾಗಿ ಮಾಡಿದೆ. ಎಸ್, ನನಗೆ ಅನುಭವ ಅಂತಂದ್ರೆ ಅದು ಮರೆಯಕ್ಕೆ ಆಗ್ತಿಲ್ಲ ಗುರುಜಿ. ಆ ಫೌಂಡೇಶನ್ ನಲ್ಲಿ ನಾವು ಬಂದು ಅಲ್ಲಿ ಓಡಾಡಿರೋದು, ಅಲ್ಲಿ ಪ್ರತಿಯೊಂದು ಅನುಭವನು ಕ್ಷಣ ಕ್ಷಣನು ಅದು ಗಮನಿಸ್ತಾನೆ ಇರ್ತೀವಿ ಗುರುಜಿ. ಪ್ರತಿ ಕೆಲಸ ಮಾಡ್ಬೇಕಾದ್ರೂ ಕೂಡ ಅಲ್ಲೇ ವಾತಾವರಣ ಇತ್ತಲ್ಲ ಗುರುಜಿ, ನಂದು ಮೆಂಟಲಿ ಅದು ಪ್ರಿಪೇರ್ ಆಗ್ತಿದೆ ಗುರುಜಿ. ಪ್ರತಿಯೊಂದು ಕ್ಷಣನೂ ಅದನ್ನ ಜ್ಞಾಪಕ ಮಾಡ್ಕೊಂಡೆ ಪ್ರತಿಯೊಂದು ಏನೇ ಕೆಲಸ ಮಾಡ್ಬೇಕು ಅಂತಂದ್ರು ಅದನ್ನ ನೆನೆಸ್ಕೊಂಡು ಮಾಡ್ಬೇಕಾದ್ರೇನೆ ಒಂಥರ ಫೋಕಸ್ಸು, ಜ್ಞಾನಶಕ್ತಿ, ಆಮೇಲೆ ಮನಸ್ಸಿನ ಏಕಾಗ್ರತೆ ಅಂತ ಹೇಳ್ಬೋದು. ಧ್ಯಾನದ ಅನುಭವ ಅಂತಂದ್ರೆ ಧ್ಯಾನ ಅಲ್ಲಿ ಕೂತ್ ಬಂದಿದ್ದನು ಗುರುಜಿ. ಆ ವೈಬ್ರೇಷನ್ ನನಗೆ ಹೋಗಿಲ್ಲ ಇನ್ನೂನು ಕೂಡ. ಅದಕ್ಕೆ ಒಂಥರ ಏಕಾಗ್ರತೆ ತುಂಬಾ ಚೆನ್ನಾಗಾಗಿದೆ ಗುರುಜಿ. ಅದ್ರೂ ಮಿಗಿಲಾಗಿ ಆಮೇಲೆ ಈ ಕೃಷ್ಣಪ್ಪ ಸರ್ ಆಗ್ಲಿ, ಮತ್ತೆ ಮನೋರಮ ಮೇಡಮ್ ಆಗ್ಲಿ ನಮಗೆ ಕಲ್ಸ್ಕೊಟ್ಟಿದಾರಲ್ಲ ರೇಖಿ ಮತ್ತೆ ಟೆಲಿಪತಿ ಕಲ್ಸಿದಾರಲ್ಲ ಗುರುಜಿ, ಅದು ನಾನು ನೈಟ್ ಕೂಡ ಮಾಡ್ತಿದ್ದೀನಿ ಗುರುಜಿ. ಒಂದ 40 ನಿಮಿಷ 45 ನಿಮಿಷ ಹೇಳಿದ್ದಾರೆ. ಊಟ ಮಾಡಿ ಅದನ್ನ ಮಾಡ್ತೀನಿ ಗುರುಜಿ, ಮಾಡ್ತಾ ಇದ್ದೀನಿ. ಆಮೇಲೆ ವಿಶ್ ಪಿರಮಿಡ್ ಅಂತ ತಗೊಂಬಂದಿದ್ದೆ ಗುರುಜಿ, ಅದನ್ನು ಕೂಡ ಇವತ್ತು ವಿಶ್ ಪಿರಮಿಡ್ಗೆ ಅದೊಂದು ಚೀಟಿ, ನನ್ನ ಅನಿಸಿಕೆ ಏನ್ ಬರಿಬೇಕು ಅಂತ, ನನ್ಗೆ ಏನ್ ಕೆಲಸ ಆಗ್ಬೇಕು ಅಂತ ಇದೆಯೋ ಅದನ್ನ ಬರೀತೀನಿ ಗುರುಜಿ. ಅಲ್ಲಿಂದ ಒಂದ್ ಕೆಲಸ ಅಂತ ಆಯ್ತು ಗುರುಜಿ. ಅಲ್ಲಿ ಬಂದಾಗ ನಾನು ಹಂಚ್ಕೊಂಡಿದ್ದೆ, ಇನ್ನೊಂದ್ಸರಿ ಹಂಚ್ಕೊಳಕ್ ಇಷ್ಟಪಡ್ತೀನಿ ಗುರುಜಿ. ಆ ಫೌಂಡೇಶನ್ ಇಂದ ಬಂದಾಗ ನಮ್ಮಲ್ಲಿ ಒಂದು ಅಮೌಂಟ್ ಯಾರಿಗೆ ಕೊಟ್ಟಿದ್ವಿ, ತಂದು ತಕ್ಷಣನೇ ನಮಗೆ ಕೊಟ್ರು. ಅದೊಂದು ಅನುಭವ ಚೆನ್ನಾಗಾಯ್ತು ಗುರುಜಿ. ಅಲ್ಲಿಂದನೇ ನನ್ಗೆ ಒಂಥರ ಹೆಂಗೆ ಅಂತಂದ್ರೆ ಫೋರ್ಸ್ ಮಾಡ್ದಂಗೆ ಈ ಕೆಲಸ ಮಾಡು ಎಲ್ಲ ಸಕ್ಸಸ್ ಆಗುತ್ತೆ ಅಂತ ನನ್ಗೆ ಒಂಥರ ಉತ್ತೇಜನ ಕೊಡ್ತಿದೆ ಗುರುಜಿ ಈ ಧ್ಯಾನ ಅಂತಾನು ಹೇಳ್ತೀನಿ. ಮತ್ತೆ ಗುರುಜಿ ಹೇಳಲೇಬೇಕು ಅಂತಂದ್ರೆ ಅಶ್ವಿನಿ ಮೇಡಮ್ಮೇ ಆಗ್ಲಿ, ನಮ್ಮ ಭಾರತಿ ಮೇಡಮ್ಮೇ ಆಗ್ಲಿ, ತುಂಬಾ ಅಂದ್ರೆ ಅನುಭವಸ್ಥರು ಗುರುಜಿ. ಹೇಳ್ಬೇಕು ಅಂತಂದ್ರೆ ತುಂಬಾ ಅನುಭವ ಇದೆ. ನಾನು ಇತ್ತೀಚೆಗೆ ಬಂದಿದ್ದು ಅವ್ರ ಜೊತೆ ಒಡನಾಟ ಇರೋದ್ರಿಂದ ನಾನು ಕೂಡ ಒಂಥರ ಮಾರ್ಗ ಚೆನ್ನಾಗಿದೆ ಗುರುಜಿ. ಯಾವುದೇ ಒಂದು ದಾರಿಗೆ ಹೋಗ್ಬೇಕು ಅಂತಂದ್ರೆ ಕವಲು ದಾರಿಗಳು ಬೇಜಾನ್ ಇರ್ತವೆ. ಆಯ್ಕೆ ಮಾಡ್ಕೋಣ ಅಂತ ದಾರಿ ನಮ್ದಾಗಿರ್ಬೇಕು. ಆ ಆಯ್ಕೆ ಮಾಡ್ಕೋಣ ಅಂತ ದಾರಿ ನಮಗೆ ಒಳ್ಳೆ ದಾರಿ ಸಿಕ್ಕಿದಾಗ ಆ ಗುರಿ ಅಲ್ಲಿ ಮುಟ್ಟಕ್ ಸಾಧ್ಯ ಅಂತ ನಾನು ಹೇಳ್ತೀನಿ ಗುರುಜಿ. ಥ್ಯಾಂಕ್ ಯು ಗುರುಜಿ. ನಿಮಗಂತೂ ಕೋಟಿ ಕೋಟಿ ಪ್ರಣಾಮಗಳು ಗುರುಜಿ. ಥ್ಯಾಂಕ್ ಯು ಗುರುಜಿ. ರೈಟ್, ಮಂಜುಳಾ ಮೇಡಮ್ ಮಾತಾಡಿ.
ನಮಸ್ಕಾರ ಗುರುಜಿ. ಈ ಸ್ಕಿಟ್ ಕೇಳಿದ್ಮೇಲೆ ನಾನು ಈ ಸ್ಕಿಟ್ ನೋಡಿದ್ಮೇಲೆ ನನ್ಗೇನ್ ಅನ್ನಿಸ್ತು ಅಂತಂದ್ರೆ, ಇಲ್ಲಿ ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್. ಈಗ ಆರ್ಡಿನರಿ ಜನಗಳು ಇದ್ ಮಾಡೋದಿಕ್ಕೂನು ಉಪ್ಪಿಟ್ಟು ಮಾಡೋದಿಕ್ಕೂನು ಈ ಜ್ಞಾನಿಗಳು ಮಾಡೋದಿಕ್ಕೂನು ವ್ಯತ್ಯಾಸ ಇರುತ್ತೆ. ಅಂದ್ರೆ ಅವ್ರು ನಿರ್ಮಲವಾದ ಒಂದು ಸ್ವಚ್ಛ ಮನಸ್ಸಿನಿಂದ ಮಾಡ್ತಾರೆ. ಹಂಗಾಗಿ ಅದು ಯಾವತ್ತೂ ಕೆಟ್ಟೋಗೋದಿಲ್ಲ ಅನ್ನೋದು ಒಂದು ಮೆಸೇಜ್ ಅರ್ಥ ಆಯ್ತು. ಆಮೇಲೆ ಉರಿತಾ ಅಶ್ವಿನಿ ಮೇಡಮ್ಗೆ ತಮಾಷೆಗೆ ಹೇಳ್ತೀನಿ, ಉರಿತಾ ಕೆಂಪಾಳ ಹುರಿದಿದ್ರಲ್ಲ ರವೆ ಕಮ್ಮಗಿತ್ತಲ್ಲ, ಹಂಗಾಗಿ ಉಪ್ಪಿಟ್ಟು ಆಟೋಮೆಟಿಕ್ ಆಗಿ ಟೇಸ್ಟಿಯಾಗಿ ಬಂತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗುರುಜಿ. ಥ್ಯಾಂಕ್ ಯು ಗುರುಜಿ. ರೈಟ್, ಥ್ಯಾಂಕ್ ಯು. ಲಕ್ಷ್ಮೀದೇವ ಮಾತಾಡಿ. ನಮಸ್ತೆ ಗುರುಜಿ. ಹಳೆ ಕಾಲ ಹಾಡನ್ನ 4 ಸಾಲು ಹೇಳ್ತೀನಿ, 4 ಸಾಲು. ಅದಕ್ಕೆ ಸ್ವಲ್ಪ ಇಷ್ಟ ಏನಿಲ್ಲ. ಧ್ಯಾನವೇ ಜೀವನ ಸಾಕ್ಷಾತ್ಕಾರ, ಧ್ಯಾನವೇ ಮರೆಯದ ಮಮಕಾರ, ಧ್ಯಾನವೇ ಮರೆಯದ ಮಮಕಾರ, ದುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೂ, ದುಂಬಿಯ ಹಾಡಿನ ಜೇಂಕಾರದಲ್ಲೂ, ಗಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ, ಗಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ, ತುಂಬಿದೆ ಒಲವಿನ ಚೆಲುವಿನ ಧ್ಯಾನದ ಮಮಕಾರ, ಧ್ಯಾನವೇ ಜೀವನ ಸಾಕ್ಷಾತ್ಕಾರ, ಧ್ಯಾನವೇ ಮರೆಯದ ಮಮಕಾರ, ಧ್ಯಾನವೇ ಮರೆಯದ ಮಮಕಾರ. ನಮಸ್ತೆ ಗುರುಜಿ. ಥ್ಯಾಂಕ್ ಯು. ನಮಸ್ತೆ. ರೇವತಿ ಮೇಡಮ್. ನಮಸ್ತೆ ಗುರುಜಿ, ನಮಸ್ತೆ. ಹಾಗೆ ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ತೆ. ನಾನು ಲೇಟಾಗಿ ಜಾಯ್ನ್ ಆದೆ. ಅಶ್ವಿನಿ ಮೇಡಮ್ ಅವ್ರದ್ದು ಸ್ಕಿಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ಅರ್ಥಪೂರ್ಣ. ಯಾಕಂತಂದ್ರೆ ಇದು ಮೊದಲೇ ನಮಗೆ ಗೊತ್ತಿತ್ತು ಏನಂತಂದ್ರೆ, ಒಳ್ಳೆಯ ಮನಸ್ಸು ಒಳ್ಳೆಯ ಭಾವನೆಯಿಂದ ಅಡಿಗೆ ಮಾಡಿದ್ರೆ ಅಡಿಗೆ ರುಚಿ ತುಂಬಾ ಚೆನ್ನಾಗಿರ್ತದೆ ಅಂತ ಹೇಳ್ಕೊಂಡು. ಜೊತೆಗೆ ಒಂದು ಉದಾಹರಣೆ ಇತ್ತು, ಒಂದು ಫ್ಯಾಮಿಲಿನಲ್ಲಿ ಆಕ್ಚುಲಿ ಅಡಿಗೆ ಮಾಡುವಾಗ ತಾಯಿ ಎಲ್ಲ ಅಡಿಗೆ ಆದ್ಮೇಲೆ ಹೋಗಿ ಒಂದು ಬಾಟ್ಲ್ ಒಳಗಿಂದ ತಂದು ಹೀಗೆ ಹಾಕತಕ್ಕಂಥದ್ದು. ಇದು ಮಕ್ಕಳಿಗೆಲ್ಲ ಆಶ್ಚರ್ಯ, ಏನಿದು, ಅಮ್ಮ ಏನ್ ಮಾಡ್ತಾರೆ ಹೀಗೆ ಅಂತ ಹೇಳ್ಕೊಂಡು. ಒಂದು ದಿನ ಮಗಳು ಹೋಗಿ ನೋಡ್ತಾಳೆ, ಏನನ್ನ ಅಮ್ಮ ಹೀಗೆ ತಂದು ಹಾಕ್ತಾರೆ ಅಂತ ನೋಡಿದ್ರೆ ಬಾಟ್ಲ್, ಅದು ಗಾಜಿನ ಬಾಟ್ಲ್, ಅದು ಏನಿಲ್ಲ, ಇಟ್ ಇಸ್ ಖಾಲಿ. ಸೊ ಒಂದಿನ ಅವಳು ಕೇಳ್ತಾಳೆ, ಏನು ನೀನು ಹೀಗೆ ತಂದು ಹಾಕ್ತಿಯಲ್ಲ, ಬಾಟ್ಲಲ್ಲಿ ಏನಿಲ್ವಲ್ಲ, ಇದೇನು ಅಂತ. ಅವಾಗ ಅಮ್ಮ ಆನ್ಸರ್ ಕೊಡ್ತಾರೆ, ಅದರಲ್ಲಿ ಏನಿಲ್ಲ, ನಾನು ಅದರೊಳಗೆ ಹೀಗೆ ಕೈ ಹಾಕಿ ಅಲ್ಲಿ ಪ್ರೀತಿಯನ್ನ ತಂದು ಈ ಫುಡ್ ಎಲ್ಲ ಆದ ಮೇಲೆ ಅದರಲ್ಲಿ ಮಿಕ್ಸ್ ಮಾಡ್ತೇನೆ. ಸೊ ಅದರಿಂದಾಗಿ ನಮ್ಮ ಇಡೀ ಫ್ಯಾಮಿಲಿ ಒಂಥರ ಪ್ರೀತಿಯಿಂದನೂ ಇದೆ. ಜೊತೆಗೆ ನಾನು ಏನು ಅಡಿಗೆ ಮಾಡ್ತೇನೆ ಇದೆಲ್ಲವೂ ಸಹ ನೀವು ತುಂಬಾ ರುಚಿಯಾಗಿ ತಿಂತೀರಾ ಅಂತ. ಅಂದ್ರೆ ನಮ್ಮ ಮನಸ್ಸಿನಲ್ಲಿರತಕ್ಕಂತ ಒಂದು ಒಳ್ಳೆಯ ಭಾವನೆ, ಆ ಪ್ರೀತಿಯಿಂದ ನಾವು ಅಡಿಗೆ ಮಾಡಿದ್ರೆ ನಿಜವಾಗ್ಲೂ ಅದು ನಮಗೆ ತುಂಬಾ ರುಚಿ ಆಗುತ್ತೆ, ಜೊತೆಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ. ನಾವು ಸಾಮಾನ್ಯವಾಗಿ ಹೋಟೆಲಲ್ಲಿ ಹೋಗಿ ತಿಂದಾಗ ತುಂಬಾ ಜನರಿಗೆ ಹೊಟ್ಟೆ ಅಪ್ಸೆಟ್ ಆಗುತ್ತೆ. ಯಾಕೆ? ತುಂಬಾ ಏನು ಬೇಡದನ್ನ ಹಾಕ್ಲಿಕ್ಕಿಲ್ಲ. ಈಗಿನ ಇದರಲ್ಲಿ ಅದೇನೋ ಅಜಿನೋಮೋಟೊ ಹಾಕ್ತಾರೆ, ಟೇಸ್ಟ್ ಮೇಕರ್ ಹಾಕ್ತಾರೆ ಅಂತ. ಆದರೆ ಅಡಿಗೆ ಮಾಡುವವರ ಮನೋಭಾವನೆ ಏನಿದೆ, ಪಾಪ ಕೆಲ್ಸಕ್ಕೆ ಅಂತ ಬಂದಿರ್ತಾರೆ, ಇಲ್ಲಿ ಯಜಮಾನ್ರು ಬೈತಾ ಇರ್ತಾರೆ, ಅವರನ್ನು ಶಾಪ ಹಾಕ್ತಾ ಇರ್ತಾರೆ. ಬಂದವರಿಗೆಲ್ಲ ಸಪೋಸ್ ಬೇಗ ಅರ್ಜೆಂಟ್ ಮಾಡೋರು ಇರ್ತಾರೆ ಕಸ್ಟಮರ್ಸ್, ಆವಾಗ್ಲೂ ಬೈಕೊಂಡು ತಂದು ಕೊಡ್ತಾರೆ. ಇದೆಲ್ಲೂ ಸಹ ಆ ಫುಡ್ ನಲ್ಲಿ ಪರಿಣಾಮವನ್ನು ಬೀರುವ ಕಾರಣ ತುಂಬಾ ಜನರಿಗೆ ಇದು ಹೊಟ್ಟೆ ಅಪ್ಸೆಟ್ ಅಥವಾ ಪ್ರಾಬ್ಲಮ್ ಅನ್ನ ಕೊಡುತ್ತೆ. ಇನ್ನೊಂದೇನು ಅಂತಂದ್ರೆ, ನಿನ್ನೆ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿ, ಯಾರೋ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ. ಲಕ್ಷ್ಮೀದೇವಿ ಮೇಡಮ್, ಉಮಾದೇವಿ ಮೇಡಮ್, ನಿಮ್ಮ ಮೈಕ್ರೋಫೋನ್ ಆಫ್ ಮಾಡ್ಕೊಳ್ಳಿ ಮೇಡಮ್. ನಿನ್ನೆ ಮಾಲಿನಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ಧ್ಯಾನ ಹೇಗೆ ನಮ್ಮ ಇಡೀ DNA ಸುತ್ತ ಇರತಕ್ಕಂತಹ ಕೆಮಿಕಲ್ ಅನ್ನ ಚೇಂಜ್ ಮಾಡುತ್ತೆ, ಪರಿವರ್ತನೆ ಮಾಡುತ್ತೆ ಅಂತ ಹೇಳ್ತಕ್ಕಂಥದ್ದು. ಸೊ ಇದು ಸಹ ಈ ಫುಡ್ ಅನ್ನ ಒಳ್ಳೆಯ ಮನಸ್ಸಿನಲ್ಲಿ ಮಾಡಿ ತಿನ್ನೋದಕ್ಕೆ ಸಹ ಕನೆಕ್ಟೆಡ್. ಯಾಕಂತಂದ್ರೆ ಧ್ಯಾನ ಅಂತ ಹೇಳೋದು ಹೇಗೆ ನಮಗೆ ಒಂಥರ ಶಾಂತಿ, ಒಳ್ಳೆಯ ಮನಸ್ಸು, ಒಳ್ಳೆಯ ಭಾವನೆಗಳನ್ನ ಕೊಡುತ್ತೆ, ಅದರಿಂದಾಗಿ ನಮ್ಮ ಬಾಡಿನಲ್ಲಿ ಸಹ ಅದಾದಷ್ಟು ಒಂದು ಪರಿವರ್ತನೆಯನ್ನ ಕೊಡ್ತದೆ ಅಂತ ನಾವೆಲ್ಲರೂ ಅಂದ್ಕೊಳ್ಳೋದು ಹಾಗೆ. ಯಾವತ್ತು ಮನೆಯಲ್ಲಿ
ಬೈಕೊಂಡು ಮಾಡ್ಕೊಂಡು ಅಯ್ಯೋ ಇದೇನು ಅಡಿಗೆ, ಇದು ಯಾಕೆ ಮಾಡಬೇಕು, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಮಾಡೋದಲ್ಲ. ಅದು ವೆರಿ ಸಿಂಪಲ್. ಒಂದು ಅನ್ನ ಸಾರು ಇರ್ಬೋದು, ಗಂಜಿ ಇರ್ಬೋದು, ಏನೇ ಇರ್ಬೋದು, ಅದನ್ನ ಪ್ರೀತಿಯಿಂದ ಮಾಡಿದಂತ ಪಕ್ಷದಲ್ಲಿ ಖಂಡಿತವಾಗಿ ಅದು ರುಚಿಯಾಗಿರ್ತದೆ, ಅದು ಆರೋಗ್ಯಕ್ಕೂ ಒಳ್ಳೇದು ಅಂತ. ಇನ್ನೊಂದೇನು ಅಂತಂದ್ರೆ ಸರ್, ನನಗೆ ನೆನಪಾಯ್ತು, ಅದೇನು ಈ ಹಿಂದೆ ಫಿಲ್ಮ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ, ನಿಜವಾಗ್ಲೂ ನಾವು ಯಾವುದೇ ಬೇರೆ ಆಕ್ಟರ್ಸ್ ಅನ್ನ ಹುಡುಕೋ ಅಗತ್ಯ ಇಲ್ಲ. ನಮ್ಮ ಅಶ್ವಿನಿ ಮೇಡಮ್, ನಮ್ಮ ಭಾರತಿ ಮೇಡಮ್, ನಮ್ಮ ಯಶೋಧ ಮೇಡಮ್, ಇನ್ನೂ ಕೆಲವರೆಲ್ಲ ಇದ್ದಾರೆ. ಕೆಲವ್ರನ್ನ ಮಾತ್ರ ಇವತ್ತು ಸ್ಕಿಟ್ ಅಲ್ಲಿ ಬಂದವ್ರನ್ನ ಮಾತ್ರ ನಾನು ಹೆಸರು ಹೇಳ್ತಾ ಇದ್ದೇನೆ. ಸೊ ಈ ಒಂದು ನ್ಯಾಚುರಲ್ ಆಕ್ಟಿಂಗ್ ಏನಿದೆ ಅದು ತುಂಬಾ ಚೆನ್ನಾಗಿದೆ. ನನಗನ್ಸುತ್ತೆ ಮಹಾವತಾರದು ಏನೆಲ್ಲ ಅದ್ಭುತಗಳಿದೆ ಇದನ್ನೊಂದು ಫಿಲ್ಮ್ ಆಗಿ ತರಬಹುದು. ಜೊತೆಗೆ ವಿತೌಟ್ ಎನಿ ಕಾಸ್ಟ್ ಅಥವಾ ಲೋ ಕಾಸ್ಟ್ ನಲ್ಲಿ ಇಂಥವ್ರೊಂದು ಟ್ಯಾಲೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು ಅಂತ, ಅದಕ್ಕೆ ಅವಕಾಶ ಬರಲಿ ಅಂತ ನಾನು ಒಂದು ಸಂಕಲ್ಪವನ್ನು ಮಾಡ್ಕೊಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್. ಸ್ಕಿಟ್ ಮಾಡಿದ ಎಲ್ಲರಿಗೂ ಸಹ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಅದ್ಭುತವಾದ ಮೆಸೇಜ್ ಕೊಟ್ರಿ. ಸೊ ಖಂಡಿತ ಒಂದು ಅದ್ಭುತವಾದ ಚಿತ್ರವನ್ನು ಮಾಡಬೇಕಾಗತ್ತೆ. ಎಲ್ಲ ನಮ್ಮ ಆಧಾರ್ ಫೌಂಡೇಶನ್ ಏನೇನು ಇಲ್ಲಿವರೆಗೂ ನಾವು ತಿಳ್ಕೊಂಡಿದೀವಿ, ಇಲ್ಲಿ ನಡೀತಾ ಇರೋಂಥ ಎಲ್ಲ ಅಂಶಗಳ ಬಗ್ಗೆ ಚಿತ್ರ ಅಂತೂ ಮಾಡಿದ್ರೆ ತುಂಬಾ ಉಪಯುಕ್ತವಾಗುತ್ತೆ. ಎಲ್ಲರಿಗೂ ಒಂಥರ ಅದ್ಭುತವಾದ ಸಂದೇಶ ತಲುಪಿಸ್ಬೋದು ನಾವು. ಸೊ ಆ ಪ್ರಯತ್ನ ಮಾಡೋಣ. ಸೊ ನಮ್ಮ ಅಶ್ವಿನಿ ಮೇಡಮ್ ಅವರ ಡೈರೆಕ್ಷನ್ ಅಲ್ಲಿ ಮಾಡ್ಬೋದು. ಖಂಡಿತ ಅವ್ರಿಗೆಲ್ಲ ಜ್ಞಾನ ಇದೆ, ಮತ್ತೆ ಅವ್ರಿಗೆ ಆ ಪರಿಜ್ಞಾನ, ಅದಕ್ಕೆ ಸಂಬಂಧಿತ ಎಲ್ಲ ಸ್ಕಿಲ್ ಅವರಲ್ಲಿ ಆ ನೈಪುಣ್ಯತೆ ಇದೆ. ಖಂಡಿತ ಪ್ರಯತ್ನ ಮಾಡೋಣ. ಸೊ ಆಮೇಲೆ ನಿನ್ನೆ ಮಾಲಿನಿ ಮೇಡಮು ಖಂಡಿತ ನಾನು ಈಗಾಗಲೇ ನಾನು ಎಕ್ಸ್ಪೆಕ್ಟ್ ಮಾಡಿದ ಪ್ರಕಾರನೇ ಅವರು ಖಂಡಿತ ಅದ್ಭುತವಾದ ವೈಜ್ಞಾನಿಕ ಹಿನ್ನೆಲೆ. ಯಾವುದಕ್ಕೆ ಅಂದರೆ ಧ್ಯಾನ ಮಾಡಿದರೆ DNA ಮೇಲೆ, ಜೀನ್ಸ್ ಮೇಲೆ ಏನು ಪರಿಣಾಮ ತೋರಿಸ್ತದೆ, ಏನು ಪರಿಣಾಮ ಆಗತ್ತೆ ಅಂತಲೂ ಖಂಡಿತ ಅವರು ತುಂಬ ಅಂದರೆ ಒಂಥರ ಅವರು ಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ಅದು ನನಗೆ ಗೊತ್ತು. ಅದಕ್ಕೆ ನಾನು ಆ ಸಬ್ಜೆಕ್ಟ್ನ ಆಯ್ಕೆ ಮಾಡಿದ್ದಕ್ಕೆ ಅದಕ್ಕೆ ಕಾರಣ. ಯಾಕಂದರೆ ಧ್ಯಾನದಿಂದ ಏನಾಗ್ತದೆ ವೈಜ್ಞಾನಿಕವಾಗಿ ತಿಳ್ಕೊಂಡಿಲ್ಲ ಅಂದರೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ತಲುಪ್ಸೋಕ್ಕೆ ಕಷ್ಟ ಆಗತ್ತೆ. ನಾವು ಎಷ್ಟೇ ಮಾತಾಡ್ಬೋದು, ಧ್ಯಾನದಿಂದ ಹೀಗಾಗತ್ತೆ, ಶಕ್ತಿ ಬರುತ್ತೆ, ಕೂತ್ಕೋರಿ, ಕಣ್ಣು ಮುಚ್ಚಿ ಒಳಗಡೆ ಹೋಗಿ ಆಂತರಿಕ ಪ್ರಯಾಣ ಮಾಡಿ, ಇಂಥ ಅದ್ಭುತವಾದ ಅತೀಂದ್ರಿಯ ಶಕ್ತಿಯಲ್ಲಿ ಸಿಗತ್ತೆ ಎಲ್ಲ ಹೇಳ್ಬೋದು, ಎಷ್ಟೇ ಹೇಳ್ಬೋದು. ಆದರೆ ಇತ್ತೀಚಿನ ಕಾಲದಲ್ಲಿ ಸಾಂಕೇತಿಕ ಕ್ರಾಂತಿ ಅಂತ ಹೇಳ್ಬೋದು ನಡೀತಾ ಇದೆ. ಅದ್ರ ಸಲುವಾಗಿ ನಾವೇನು ಮಾಡಬೇಕು, ಆ ರೀತಿಯಲ್ಲೇ ತಗೊಂಡೋಗ್ಬೇಕು. ನಮ್ಮ ಈ ಪ್ರಯತ್ನಗಳು ಆ ರೀತಿಯಲ್ಲಿ ಇರಬೇಕು. ಇನ್ನೂ ಹೆಚ್ಚೆಚ್ಚಾಗಿ ಈ ಕೈಪಾ ಶೇಷಾದ್ರಿ ಅವರಿದ್ದಾರೆ ಅಂಥವರು, ಮತ್ತೆ ಮೇಡಮು, ಇಂಥ ವಿಜ್ಞಾನಿಗಳು ಯಾರಿದ್ದಾರೋ ಅವ್ರಿಗೆ ಒಂದು ಕಡೆ ಈ ಧ್ಯಾನ ಗೊತ್ತು, ಅಂದರೆ ಆಧ್ಯಾತ್ಮಿಕದ ಗೊತ್ತು, ಆ ವೈಜ್ಞಾನಿಕತೆ ಇದೆ. ಎರಡು ಇರುವಾಗ ಅವ್ರ ಬಾಯಿಂದನೇ ಇಂಥ ಅದ್ಭುತವಾದ ಜ್ಞಾನ ಬಂದಿದ್ರೆ ಈ ವಿಡಿಯೋನ ಏನು ಮಾಡಬೇಕಂದ್ರೆ ಈ 365 ಎಲ್ಲ ಗ್ರೂಪ್ಸ್ಗಳಲ್ಲಿ ದಯವಿಟ್ಟು ಹಂಚ್ಕೊಳ್ಳಿ. ಓಕೆ. ಮತ್ತೆ ಅದೊಂದೇ ಅಲ್ಲ, ಇಡೀ ಆಚೆ ಕಡೆ ಏನೇನು ಗ್ರೂಪ್ಸ್ಗಳಿದೆಯೋ ಎಲ್ಲ ಗ್ರೂಪ್ಗಳಿಗೆ ಈ ವಿಡಿಯೋನು ತಲುಪಿಸಿ ದಯವಿಟ್ಟು. ಓಕೆ. ಮಾಲಿನಿ ಮೇಡಮ್ ಮಾಡಿಕೊಟ್ರಂತ ಆ ವಿಡಿಯೋನು ಇಡೀ ಆಚೆ ಕಡೆ ಇರುವಂಥ ಇನ್ನೂ ಬೇರೆ ಬೇರೆ ಗ್ರೂಪ್ಸ್ಗಳಿದೆ ನಮ್ಮ PSSM ಅಲ್ಲಿ, ಮತ್ತೆ ಇನ್ನೂ ಇತರ ಗ್ರೂಪ್ಸು, ಎಲ್ಲರೂ ತಲುಪಿಸಿ. ಖಂಡಿತ ಪ್ರತಿಯೊಬ್ಬರು ಅದ್ಭುತ ಜ್ಞಾನ ಪಡಿತಾರೆ, ಡೌಟೇ ಇಲ್ಲ. ಧ್ಯಾನಕ್ಕೆ ಖಂಡಿತ ಧ್ಯಾನ ದಾರಿಯಲ್ಲಿ ಬರ್ತಾರೆ ಅಂತ ಒಂದು ಅದ್ಭುತವಾದ ಪ್ರಚಾರ ಆಗುತ್ತೆ ಅದರಿಂದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಉಮಾದೇವಿ ಮೇಡಮ್, ನಿಮ್ಮ ಒಂದು ನಿಮಿಷ ಅನಿಸಿಕೆ ಮಾಡಬೇಕು. ಸ್ಮೈಲ್ ಕೊಡ್ಲಿಲ್ಲ ನೀವು. ಮಾತಾಡಿ. ಒಂದ್ ನಿಮಿಷ ಮ್ಯಾಮ್. ಅಶ್ವಿನಿ ಮ್ಯಾಮ್ ಒಂದೇ ನಿಮಿಷ. ಈಗ ಸರ್, ಗುರುಗಳಲ್ಲಿ ಏನಂದ್ರೆ ಮಾಲಿನಿ ಮೇಡಮ್ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸರ್. ಅವರಿಗೆ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಅವರಿಗೆ ಶುಕ್ರವಾರ ಬೇಡ ಅಂತೆ. ಯಾಕಂತಂದ್ರೆ ಅವರು ಶುಕ್ರವಾರ ಫ್ರೀ ಇರುವುದಿಲ್ಲ. ಸೋಮವಾರದಿಂದ ಗುರುವಾರದವರೆಗೆ ನನಗೆ ಕೊಟ್ರೆ ತುಂಬಾ ಉಪಕಾರ ಆಗ್ತದೆ ಅಂತ ಹೇಳತಕ್ಕಂತ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಸರ್. ಮಾಡ್ಬೋದು. ಅದೇ ಒಂದು ದಿವಸನ ಎಷ್ಟು ದಿವಸ ಕೊಡ್ಬೇಕಾಗತ್ತೆ ಅವ್ರು? ಒಂದು ದಿವಸನೇ ಅಂತೆ ಸರ್. ಈಗ ಏನ್ ಶುಕ್ರವಾರ ಇದೆ, ಶುಕ್ರವಾರ ಅವರಿಗೆ ತುಂಬಾ ಕಷ್ಟ ಆಗುತ್ತಂತೆ. ಸೊ ಹಾಗಾಗಿ ಅವರು ಸೋಮವಾರದಿಂದ ಗುರುವಾರದೊಳಗೆ ಯಾವ ದಿನಾದ್ರೂ ಕೊಡಿ ಮೇಡಮ್, 9 to 10 ನೋ ಪ್ರಾಬ್ಲಮ್. ಬಟ್ ಶುಕ್ರವಾರ ಒಂಚೂರು ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ. ಈ ಸಲ ಶೆಡ್ಯೂಲ್ ಹೊಸ ಶೆಡ್ಯೂಲ್ ತಯಾರಾಗುವಾಗ ಸಿಲೆಬಸ್ ರೆಡಿ ಮಾಡ್ತೀವಿಲ್ಲ, ಅವಾಗ ಅದನ್ನ ಇಂಪ್ಲಿಮೆಂಟ್ ಮಾಡೋಣ. ಸರ್, ಅದಕ್ಕೆ ತಮ್ಮ ಹತ್ರ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಉಮಾದೇವಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ಅಶ್ವಿನಿ ಮೇಡಮ್ ಮಾಡಿಸ್ಕಿತ್ತು ತುಂಬಾ ಚೆನ್ನಾಗಿತ್ತು.
ಚೆನ್ನಾಗಿತ್ತು ಮೇಡಮ್. ಅಶ್ವಿನಿ ಮೇಡಮ್, ಥ್ಯಾಂಕ್ ಯು ನನಗೊಂದು ಸಣ್ಣ ಅವಕಾಶ ಕೊಟ್ಟಿದ್ದಕ್ಕೆ. ಇಲ್ಲಿ ಕಾಣ್ತಿಲ್ಲ ಅವರು. ಎಲ್ಲಿಯೋ ಸ್ಮೈಲ್ ಕೊಡಿ ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ. ಸ್ಮೈಲ್ ಸ್ಮೈಲ್ ಕ್ವೀನ್. ಅಯ್ಯೋ ಅಯ್ಯೋ ಮೇಡಮ್, ತುಂಬಾ ಚೆನ್ನಾಗಿತ್ತು ಮೇಡಮ್. ಅಲ್ಲ, ಆ ಸಂದರ್ಭನ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡು ಒಂದು ಕಿರುಚಿತ್ರ ಮಾಡಿದ್ರಲ್ಲ. ಹ್ಯಾಂಡ್ಸ್ ಅಪ್ ನಿಮ್ ಟ್ಯಾಲೆಂಟ್ಗೆ. ಅದು ಆಕ್ಚುಲಿ ಅದು ರವೆ ಸೀದಿತ್ತು. ಮೊನ್ನೆ ನೀವು ತೋರಿಸಿದಾಗ ಅದ ಆ ಸನ್ನಿವೇಶ ನೀವು ಬಳಸ್ಕೊಂಡು ಒಂದು ಸ್ಕಿಟ್ ಮಾಡಿದ್ರಲ್ಲ, ತುಂಬಾ ಚೆನ್ನಾಗಿತ್ತು ಮೇಡಮ್. ನಿಮ್ ಟ್ಯಾಲೆಂಟ್ ಹೆಂಗೆ. ನಾನಂತೂ ಹ್ಮ್. ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿದೆ. ಇವತ್ತು ಉಪ್ಪಿಟ್ಟು ಆಗಲ್ಲ ಅದು. ನನ್ಗೊಂದ್ ಗತಿ ಆಗುತ್ತೆ, ನಮ್ಮ ಯಜಮಾನ್ ಬೈತಾರೆ ಅಂತ ಭಾವಿಸಿದ್ದೆ. ಇಷ್ಟು ವರ್ಷದವರೆಗೂ ಉಪ್ಪಿಟ್ಟು ಆಗಿದೆ, ಈ ರೀತಿ ಒಳ್ಳೆ ಉಪ್ಪಿಟ್ಟು ಆಗೇ ಇಲ್ಲ. ಅಷ್ಟು ರುಚಿಯಾಗಿತ್ತು. ತುಂಬಾ ಚೆನ್ನಾಗಿ ಮಾಡಿದ್ರಿ ಮೇಡಮ್. ಅದಕ್ಕೆ ಎಸ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಸ್ವಾಮಿ ಸರ್ ಏನ್ ಹೇಳ್ತಾರೆ ನೋಡೋಣ. ಓಕೆ ಮೇಡಮ್, ಓಕೆ. ನೀವು ಮ್ಯೂಟ್ ಮಾಡ್ಕೊಂಬಿಡಿ ತಕ್ಷಣಕ್ಕೆ. ಸರ್ ಕೇಳಿಸ್ತಿದೆ ಮೇಡಮ್? ಹಲೋ, ಕೇಳಿಸ್ತಿದೆ. ಹಾ ಮೇಡಮ್, ಎಸ್ ಸರ್. ತುಂಬಾ ಚೆನ್ನಾಗಿ ಬಂತು. ಯಾಕೆಂದ್ರೆ ನಮ್ಮ ಧ್ಯಾನಿಗಳು ಮಾಡ್ತಕ್ಕಂಥದ್ದು ಯಾವತ್ತೂ ಅಡ್ಗೆ ಕೆಡಲ್ಲ ಅಂತ ಅದೊಂದು ಕಾರಣ ಮೇಡಮ್. ನೀವು ಮಾಡಿರ್ತಕ್ಕಂಥ ಉಪ್ಪಿಟ್ಟು ನನಗೆ ಕೊಟ್ಟಿರ್ತಕ್ಕಂಥ ಸ್ವಲ್ಪನೇ, ನಾನು ಮುಂದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಯಿಲ್ಲ, ಅಷ್ಟು ಮಾತ್ರ ಹೇಳ್ದೆ. ಚೆನ್ನಾಗಿತ್ತು ಮೇಡಮ್. ಯಾಕೆಂದ್ರೆ ಅಷ್ಟೊಂದು ಕಮ್ಮಿ ಕಾಲಾವಕಾಶದಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಉಪಯೋಗಿಸಿ ಮಾಡ್ತೀರಾ ಅಂದ್ರೆ ಗ್ರೇಟು. ಯಾಕೆಂದ್ರೆ ನಾವು ಗಂಡಸಾದಕ್ಕಂಥದ್ದು ಮನೆ ಕೆಲಸ ತುಂಬಾನೇ ಇರುತ್ತೆ. ಅವ್ರಿಗೆಲ್ಲ ಮಾಡ್ಕೊಂಡು ಅಡಿಗೆ ತಿಂಡಿ ಊಟ ಏನೈತೆ ಎಲ್ಲ ಮಾಡ್ಕೊಂಡು ಈ ತರ ಸ್ಕಿಟ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ. ನಾವೆಲ್ಲ ಕೊಡೋ 10 ನಿಮಿಷದಲ್ಲಿ ನಾವು ಕುತ್ಕೊಳಕ್ಕೆ ತಾಳ್ಮೆ ಇರಲ್ಲ ನಮ್ಗೆ. ಅಂಥದ್ದು ಪಾಪ ನೀವು ಇಷ್ಟೆಲ್ಲ ಮಾಡ್ತೀರಿ, ನಾವು ತುಂಬಾ ಗ್ರೇಟ್ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಯಾಕೆಂದ್ರೆ ಪ್ರತಿದಿನ ಇದ್ರು 4-5 ಗ್ರೂಪ್ಗೆ ಮೆಸೇಜ್ ಹಾಕ್ಬೇಕು. ಮತ್ತೆ ಎಲ್ಲ ಯಾರು ಬಂದಿಲ್ಲ, ಬೆಳಗ್ಗೆ ನಮ್ಮ ನಂದ ಮೇಡಮ್ ಬಂದಿಲ್ಲ ನಿರೂಪಣೆಗೆ ಅಂದ್ರೆ ಯಾರು ಮುಂಚ್ಬೇಕು. ಮತ್ತೆ ಯೋಗ ಮಾಡೋದಕ್ಕೆ ನಮ್ಮ ವೆಂಕಟರಮಣ ಸರ್ ಇಲ್ಲ ಅಂದ್ರೆ ಅವ್ರಿಗೆ ಪೋಸ್ಟ್ ಯಾರನ್ನ ಅರೇಂಜ್ ಮಾಡ್ಬೇಕು. ಇದೆಲ್ಲ ತುಂಬಾ ಕಷ್ಟದ ಕೆಲಸನೇ. ಹಾಗಾಗಿ ಇನ್ನ ಎಲ್ಲರೂ ಮುಂದಕ್ಕೆ ಬರ್ಬೇಕು, ಅದಕ್ಕೆ ಸಹಕಾರ ಕೊಡ್ಬೇಕು ಅವ್ರಿಗೆ ಅಂತೇಳಿ ನಾನು ಇದ್ರೊಳಗೆ ಕೇಳ್ಕೊಂತೀನಿ. ಯಾಕೆಂದ್ರೆ ನನ್ಗೆ ಅಷ್ಟೊಂದು ಸ್ವಲ್ಪ ಇಂಗ್ಲಿಷ್ ನಾಲೆಡ್ಜ್ ಇಲ್ಲ, ಮತ್ತೆ ಇನ್ನೊಂದು ಈ ಆಪರೇಟ್ ಮಾಡಕ್ ಬರಲ್ಲ. ಹಂಗಾಗಿ ನಾನು ನೋಡೋಣ ಮುಂದಕ್ಕೆ ಏನಾದ್ರೆ ಕಲಿಯೋಣ ಅಂತ ಅನ್ಕೊಂತೀನಿ. ಈ ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡಕ್ ನಮ್ಗೆಲ್ಲ ಬರೋದಿಲ್ಲ ಅದು. ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ಅಪಾರವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಮಹಾವತಾರ್ ಫೌಂಡೇಶನ್ಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅದ್ಭುತವಾದ ಮಾಹಿತಿಗಳು ನಿಮ್ಮ ಬಾಯಿಂದ ಹೊರಗಡೆ ಬಂತು. ಒಬ್ಬರಿಂದ ಸಾಧ್ಯವಾದದಲ್ಲ, ಎಲ್ರು ಕೂಡ ಸಹಕರಿಸಿ ಮಾಡೋದ್ರೆ ಎಲ್ಲಾನು ಸಕ್ಸಸ್ ಆಗುತ್ತೆ. ನಿಮ್ಗೆ ಎಜುಕೇಶನ್ ಇಂಗ್ಲಿಷು ಅಂತ ಏನ್ ಬೇಡ, ಜಸ್ಟ್ ಮಾಡ್ಬೇಕು ಅಂತ ಬಂದ್ರೆ ಸಾಕು. ಯಾಕೆಂದ್ರೆ ವಿದ್ಯೆಗಿಂತ ವಿವೇಕ ತುಂಬಾ ಶ್ರೇಷ್ಠವಾದದ್ದು. ವಿವೇಕ ಹೊಂದಿದ್ರೆ ಸಾಕಾಗುತ್ತೆ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾಗಿ ನಾನು ಹೇಳ್ಬೇಕಾಗಿತ್ತು. ನೋಡಿ, ಈಗ ಒಬ್ರು ಯೋಗ ಮಾಸ್ಟರ್ಸ್ ಇಲ್ಲ ಅಂದ್ರೆ ಬೆಳಿಗ್ಗೆ ಯೋಗ ನಡೆಯೋದಿಲ್ಲ. ನಿರೂಪಣೆಗಿಲ್ಲ ಅಂತಂದ್ರೆ ಅಲ್ಲಿ ಕಷ್ಟ ಆಗುತ್ತೆ. ಮತ್ತೆ ಹೋಸ್ಟಿಂಗ್ ಆಗೋದಿಲ್ಲ ಅಂದ್ರೆ ಈ ತರದ್ದೆಲ್ಲ ಒಂದೊಂದು ಆಗ್ತಾ ಇರುತ್ತೆ. ಬಟ್ ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಇಲ್ಲೂವರೆಗಾಗಿ ಒಂದ್ ಸಾಸಿವೆ ಕಾಳಷ್ಟು ಎಲ್ಲೂ ಇಶ್ಯೂ ಅಂತ ಬಂದೇ ಇಲ್ಲ. ನಿಜಕ್ಕೂ ಅದು ಗ್ರೇಟ್ ವಿಚಾರ. ನಾವು ಸಾಮಾನ್ಯವಾಗಿ ಬೇರೆ ಬೇರೆ ಎಲ್ಲ ನೋಡ್ತಾ ಇರ್ತೀವಿ. ಏನಾದ್ರೂ ಒಂದು ಕಾರ್ಯಕಲಾಪ ನಡೆಯುವಾಗ ಏನಾದ್ರೂ ಅಡ್ಡಿ ಆತಂಕ ಇವೆಲ್ಲ ಇದ್ದೇ ಇರುತ್ತೆ. ಆದ್ರೆ ಆ ಅಡ್ಡಿ ಆತಂಕ ಅನ್ನೋ ಪದಕ್ಕೆ ಇಲ್ಲಿ ಅವಕಾಶನೇ ಇಲ್ಲ ಫೌಂಡೇಶನ್ ಅಲ್ಲಿ. ಇದೊಂದು ಸತ್ಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ ರೇಣುಕಾ ಪಂಡಿತರು ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು ಅಸ್ಮಿನಿ ಮ್ಯಾಮ್. ಸೂಪರ್ ಆಗಿತ್ತು. ಒಂದ್ ಸಿಕ್ಕ ಸೀರಿಯಲ್ ನೋಡ್ದಂಗೆ ಇತ್ತು ನಮ್ಗೆ. ಥ್ಯಾಂಕ್ ಯು ಮಾಸ್ಟರ್. ನಿನ್ನೆ ಮ್ಯಾಮ್ ಮಾಲಿನಿ ಮ್ಯಾಮ್ ಅದು ಕ್ಲಾಸ್ ನೋಡ್ದ ಸರ್. ತುಂಬಾ ಚೆನ್ನಾಗಿತ್ತು ಸರ್. ಅಂತ ವ್ಯಕ್ತಿನೇ ಹುಡುಕಿ ನಮ್ಗೆ ತಗೊಂಬಂದು ಕೊಡ್ತಾ ಇದ್ರಿ. ಅದು ತುಂಬಾ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಸಿತ್ತು ಸರ್. ಮತ್ತೆ ಇನ್ನೊಂದು ಸರ್, ಈ ವಿಡಿಯೋ ನಾನು ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ತಮಿಳಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಕಳ್ಸಕ್ಕೆ ಕೆಳಗಡೆ ಎಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋ ಎಲ್ಲ ನೋಡುವಾಗ ಕೆಳಗಡೆ ಇಂಗ್ಲಿಷ್ ಅಲ್ಲಿ ಬರುತ್ತಲ್ಲ ಸರ್ ಸೆಂಟೆನ್ಸ್, ಆ ತರ ಬಂದ್ರೆ ಸ್ವಲ್ಪ ನೋಡಕ್ಕೆ ನಮ್ಗೆ ಈಸಿ ಇರುತ್ತೆ. ಇಲ್ಲಾಂದ್ರೆ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಸರ್. ಕೇಳ್ಬಿಟ್ಟು ನಾನು ಅದನ್ನ ಮೈನ್ ಪಾಯಿಂಟ್ ಎಲ್ಲ ಬರೆದಿಟ್ಕೋತೀನಿ, ಮತ್ತೆ ಅವ್ರಿಗೆ ಅದನ್ನ ರಿಪೀಟ್ ಮಾಡ್ತೀನಿ ಸರ್. ಆ ತರ ಮಾಡ್ತಾ ಇದ್ದೀನಿ.
ಅದರಲ್ಲಿ ಇಂಗ್ಲಿಷ್ ಅಲ್ಲಿ ಬಂದ್ರೆ ನಾವು ಅದನ್ನ ಹಂಗೆ ನಾವು ನೋಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ಸರ್. ಅದು ಮಾತ್ರ ಸ್ವಲ್ಪ ನೋಡಿ ಸರ್. ನೋಡೋಣ. ಅಂದ್ರೆ ತುಂಬಾ ಚೆನ್ನಾಗಿತ್ತು ಸರ್ ಮಾಲಿನಿ ಮ್ಯಾಮ್ ಮಾಡೋದು ಕ್ಲಾಸು. ನಿಮ್ದು ತುಂಬಾ ಜಾಸ್ತಿ ಕೊಡ್ತಾ ಇದ್ದೀರಾ. ನಿಮ್ಮದ್ರಲ್ಲೂ ನೀವು ಮಂತ್ರ ಹೇಳೋದು, ಅದು ಯಾವ ರೀತಿ ಬಳಸೋದು ಅಂತ ಅದ್ರಲ್ಲೂ ಆ ತರ ಬಂದ್ರೆ ನಾನು ಅವ್ರಿಗೆ ಕಳ್ಸೋದು ಸ್ವಲ್ಪ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಸರ್. ಸರಿ, ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್. ಓಕೆ, ಎಲ್ಲ ಆಲ್ ಮಾಸ್ಟರ್ಗೂ ಥ್ಯಾಂಕ್ ಯು ಸೋ ಮಚ್. ರೈಟ್. ಥ್ಯಾಂಕ್ ಯು ಸರ್. ಶೈಲಜಾ ಮೇಡಮ್ ಮಾತಾಡ. ನಮಸ್ತೆ ಗುರುಜಿ. ನಮಸ್ತೆ. ಇವತ್ತು ತುಂಬಾನೇ ಚೆನ್ನಾಗಿತ್ತು ಗುರುಜಿ. ಬೆಳಗ್ಗೆಯಿಂದ ಒಳ್ಳೆ ಕ್ಲಾಸಸ್ ಎಲ್ಲ ಬಂತು. ಅವ್ರ ಮೊಬೈಲ್ ಅಲ್ಲಿ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಇವಾಗ ಚೇಂಜ್ ಮಾಡ್ಕೊಂಡ್ವಿ, ಹೋದ್ರು ಡ್ಯೂಟಿಗೆ ಅಂತ. ಗುರುಜಿ, ಇವತ್ತು ನೀವು ಆವಾಗ್ಲೇ ಒಂದು ಇದು ಹೇಳಿದ್ರಿ, ಆಂತರಿಕ ಸೌಂದರ್ಯ ಮತ್ತೆ ಬಾಹ್ಯ ಸೌಂದರ್ಯದ ಬಗ್ಗೆ. ಇವಾಗ ಈ ಧ್ಯಾನ ಎಲ್ಲ ನಾವು ಅಳವಡಿಸ್ಕೊಂಡು ಹೋದಾಗ ಅಂತರಂಗ ನಮ್ದು ಶುದ್ಧಿ ಆಗ್ಬೇಕು, ಅವಾಗ ಅಲ್ಲೇ ಸೌಂದರ್ಯ ಜಾಸ್ತಿ ಇರುತ್ತೆ. ಸ್ಪಾ ಅದ್ರ ಬಗ್ಗೆ ಎಲ್ಲ ತುಂಬಾನೇ ಡೀಟೇಲ್ ಆಗಿ ನೀಟಾಗಿ ಹೇಳಿದ್ರಿ ಗುರುಜಿ. ಅದು ಎಷ್ಟು ನಾವೆಲ್ಲ ಹೆಣ್ಮಕ್ಳು ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಿಜವಾಗ್ಲೂ ಯಾವಾಗ್ಲೂ ನಾವು ಹೊರಗಡೆ ಸೌಂದರ್ಯ, ಪ್ರಪಂಚ ಕಾಣಿಸೋ ಸೌಂದರ್ಯ ಏನೂ ಅಲ್ಲ. ಒಳಗಡೆಯಿಂದ ನಾವು ಯಾವಾಗ ಶುದ್ಧ ಆಗ್ತೀವಿ ಅದೇ ಒಂದು ದೊಡ್ಡ ಸೌಂದರ್ಯ ಎದ್ದು ಕಾಣಿಸುತ್ತೆ ಅಂತ ಬಹಳ ಚೆನ್ನಾಗಿ ಹೇಳ್ಕೊಟ್ರಿ ಗುರುಜಿ. ತುಂಬಾ ಧನ್ಯವಾದಗಳು ಗುರುಜಿ. ಆಮೇಲೆ ಸ್ಕಿಟ್ ಬಗ್ಗೆ ಹೇಳಲೇಬೇಕು. ತುಂಬಾ ಒಳ್ಳೆ ಸ್ಕಿಟ್ ಮಾಡಿದ್ದಾರೆ ನಮ್ಮೆಲ್ಲ ಮಾಸ್ಟರ್ಸ್. ಅಶ್ವಿನಿ ಮೇಡಮ್ ತುಂಬಾ ಥ್ಯಾಂಕ್ಸ್. ಏನೋ ಒಂದು ಸಂದೇಶ ಇಟ್ಕೊಂಡು ಒಂದು ಸ್ಕಿಟ್ ತಗೊಂಡ್ ಬರ್ತಾ ಇರ್ತೀರಾ ಪ್ರತಿ ಸಲ. ಒಳ್ಳೆ ಸ್ಕಿಟ್ ಇವತ್ತಿಂದು ಅಷ್ಟೇ. ಎಲ್ಲರಿಗೂ ಯಾವ ತರ ಅಂದ್ರೆ, ನಾವು ಮನಸ್ಸಿನಂತೆ ಮಹಾದೇವ ಏನಾದ್ರೂ ಒಂದು ಮಾಡ್ತಾ ಹೋಗ್ತಾ ಅಂದ್ರೆ ಅಲ್ಲಿ ಎಷ್ಟು ನಾವು ಒಂದು ಒಳ್ಳೆ ಭಕ್ತಿ ಶ್ರದ್ಧೆ ಇಟ್ಕೊಂಡು ಒಂದು ಏನೇ ಒಂದು ಅಡಿಗೆ ಆಗ್ಲಿ ಅಥವಾ ಏನೇ ಒಂದು ಮಾಡಿದ್ರು ಅದು ಎಲ್ಲರಿಗೂ ತಲುಪುತ್ತೆ. ಅದು ಅಂದ್ರೆ ಅದು ಯಾವ ತರ ಇದ್ರೂ ಅದು ಸಿಹಿಯಾಗೇ ಹೋಗುತ್ತೆ. ಅದು ತುಂಬಾ ಚೆನ್ನಾಗಿ ನೀವು ಸೀದರೋಗಿ ಹೋಗಿರೋ ಉಪ್ಪಿಟ್ಟನ್ನೇ ತುಂಬಾ ನೀಟಾಗಿ ತೋರಿಸಿದ್ರಿ ಇವತ್ತು. ಯಾವ ತರ ಅದನ್ನ ನಮ್ಗೆಲ್ಲರಿಗೂ ಇದು ಮಾಡ್ಕೋಬೇಕು ಅನ್ನೋದನ್ನ. ಅಂದ್ರೆ ಇಲ್ಲಿ ಒಂದು ನಾವು ಸ್ಕಿಟ್ ಮುಖಾಂತರ ಅಶ್ವಿನಿ ಮೇಡಮ್ ಆಗ್ಲಿ ಅಥವಾ ಎಲ್ಲ ಈಗ ಎಷ್ಟೋ ಜನ ನಮ್ಮ ಎಲ್ಲರೂ ಹೊಸಬರು ಅದರಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ ಗುರುಜಿ. ಈ ಮಹಾವತಾರ ವೇದಿಕೆಯಿಂದ ಈ ಸ್ಕಿಟ್ ತರ ಇದರಿಂದ ನಮ್ ಯಾವ ತರ ಅಂದ್ರೆ ಮನರಂಜನೆಯಲ್ಲೂ ನಾವು ಏನಾದ್ರೂ ಒಂದು ಕಲಿಯೋಣ ಅಂತ ಒಂದು ಸಂದೇಶಗಳನ್ನ ಅವ್ರು ಕೊಡ್ತಾ ಇರೋದು ಬಹಳ ಚೆನ್ನಾಗಿದೆ. ಯಾಕಂದ್ರೆ ಓನ್ಲಿ ನಾವು ಧ್ಯಾನ ಜ್ಞಾನ ಇದನ್ನೇ ತಗೊಳ್ತಾ ಇದ್ರೆ ಅಲ್ಲಿ ಒಂದ್ ಸ್ವಲ್ಪ ನಡುವೆ ಚೇಂಜಸ್ ಇದ್ರೆ ನಮ್ಮೆಲ್ಲರಿಗೂ ಅದು ಒಂದು ಇದಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಸೊ ಇಂಥ ಒಂದು ಡೆಡಿಕೇಶನ್ಗೂ ತುಂಬಾ ಟೈಮ್ ಬೇಕು, ಪ್ರಿಪ್ರೇಷನ್ ಬೇಕು. ಅಂತ ಟೈಮ್ ಎಲ್ಲ ತೆಗೆದು ಎಲ್ಲರಿಗೂ ಇದು ಮಾಡಿಕೊಡ್ತಾ ಇದ್ದೀರಾ. ತುಂಬಾ ಧನ್ಯವಾದಗಳು. ಎಷ್ಟು ಹೇಳಿದ್ರು ಸಾಲದು. ಹಾಗೆ ಗುರುಜಿ, ಒಂದು ನಿಮಿಷ ಶೇರ್ ಮಾಡ್ಕೊಳ್ಬೋದಾ? ಒಂದೇ ಒಂದು ವಿಷಯ. ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಆಯ್ತು. ನಿನ್ನೆ ನಮಗೆ ಭಾಗವಹಿಸಕ್ಕೆ ಆಗ್ಲಿಲ್ಲ. ಪ್ರೋಗ್ರಾಮ್ ಬೆಳಿಗ್ಗೆ ಆಫ್ಲೈನ್ ಅಲ್ಲಿ ನಮ್ದು ಆಫೀಸಲ್ಲಿ ಇತ್ತು. ಮತ್ತೆ ಒಂದು ಯೋಗ ಕ್ಲಾಸ್ ಅಲ್ಲಿ ಒಬ್ರು 95 ಲೇಡಿ, 95 ವರ್ಷ ಅವ್ರನ್ನ ನಾವು ಅತಿಥಿಯಾಗಿ ಕರೆಸಿದ್ರು. ಆಕ್ಚುಲಿ ಗೆಸ್ಟ್ ಆಗಿ ಬಂದಿದ್ರು. ಅವ್ರ ಹೆಸರು ಕುಮಂತಕ ಮಣಿ ನರೇಂದ್ರನ್ ಅಂತ. ಅವರು ಖ್ಯಾತ ಶಿಶುರೋಗ ತಜ್ಞರು, ಹಾಗೆ ಸಮಗ್ರ ಯೋಗ ಚಿಕಿತ್ಸಾ ತಜ್ಞರು ಆಗಿದ್ರು. ಅದೇ ತರ ಒಂದು ಸಂಗೀತ ಸಾಧಕರು, ಹಾಗೆ ಸುಮಾರು ಅಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಗುರುಜಿ ಅವರು. ಅಂದ್ರೆ 2-3 ವರ್ಷ ಅವರು ಜೈಲು ವಾಸಕ್ಕೆ ಸದಾ ಇದು ಮಾಡ್ಕೊಂಡಿದಾರಂತೆ. ಹಾಗೆ ಅವ್ರದ್ದು ಸುಮಾರು ಅಂದ್ರೆ ಒಂದು ಲೇಖಕಿನೂ ಆಗಿದ್ದಾರೆ. ಸುಮಾರು ಬುಕ್ಸ್ ಎಲ್ಲ ಬರೆದಿದ್ದಾರೆ ಅಂತ ಒಂದು ಇವ್ರನ್ನ ನಾವು ಗೆಸ್ಟ್ ಆಗಿ ಕರೆದಿದ್ವಿ. ನಿಜವಾಗ್ಲೂ ಅಲ್ಲಿ ನನಗೆ ಒಂದು ಏನು ಅನುಭವ ಆಯ್ತು ಅಂದ್ರೆ, 95 ವರ್ಷದಲ್ಲಿ ಸರಾಗವಾಗಿ ನಡ್ಕೊಂಡು ಬಂದು ಇಷ್ಟು ಒಳ್ಳೆ ಸ್ಪೀಚ್ ಕೊಟ್ರು ಗುರುಜಿ ಅವರು ನಿನ್ನೆ. ಎಷ್ಟು ಅವ್ರನ್ನ ನೋಡಕ್ಕೆ ನಮಗೆ ಅಂದ್ರೆ ನಿಜವಾಗ್ಲೂ ನಮ್ಮೆಲ್ಲ ಹೃದಯ ತುಂಬಿ ಬಂತು. ಅಷ್ಟು ಖುಷಿಯಾಗಿ ಲವಲವಿಕೆಯಿಂದ ಅಂದ್ರೆ ಜೀವನದಲ್ಲಿ ಮನುಷ್ಯನಿಗೆ ಏನಿಲ್ಲ, ಒಂದು ಸ್ಪಿರಿಚುವಾಲಿಟಿ, ಆಮೇಲೆ ಅದನ್ನ ಅಳವಡಿಸ್ಕೊಂಡ್ರೆ ಆ ಮನುಷ್ಯ ಯಾವ ತರ ಇರ್ತಾನೆ, ಅಲ್ಲಿ ಯಾವುದೇ ಒಂದು ಅಹಂ ಬರಕ್ ಚಾನ್ಸೇ ಇಲ್ಲ ಅಂತ ಬಹಳ ನಿಜವಾಗ್ಲೂ ನೀಟಾಗಿ ಹೇಳ್ಕೊಟ್ರು. ಅಂದ್ರೆ ನಾವು ಒಂದು ಸ್ಪಿರಿಚುವಾಲಿಟಿ ಅಥವಾ ಈ ತರ ಯೋಗ ಧ್ಯಾನದ ದಾರಿಯಲ್ಲಿದ್ರೆ ಎಷ್ಟು ನಾವು ಬದಲಾವಣೆ ಆಗಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಬಹಳ ಚೆನ್ನಾಗಿ ಅವರು ಹೇಳಿದ್ರು. ಅದನ್ನ ನಾನು ಈ ವೇದಿಕೆಯಲ್ಲೂ ಹೇಳಲು ಬಯಸ್ತೀನಿ. ಯಾಕೆಂದ್ರೆ ಇಂಥ ಒಂದು ವೇದಿಕೆ ನಮ್ಮೆಲ್ಲರಿಗೂ ಸಿಕ್ಕಿರೋದು ನಮ್ಮೆಲ್ಲರ ಭಾಗ್ಯನೇ ಅಂತ ನಾನು ಪ್ರತಿ ಸಲ ಹೇಳ್ತೀನಿ. ಅದನ್ನ ನಾವು ತುಂಬಾನೇ ನೀಟಾಗಿ ನಾವು ಬಳಸ್ಕೊಂಡು ಹೋಗಿ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇದಕ್ಕಿಂತ ಯಾವುದು ಸಂಪತ್ತು ನಮ್ಗೆ ಯಾವುದು ಖುಷಿ ಕೊಡಲಾರ್ದಲ್ವಾ ಗುರುಜಿ. ಇದೇ ಇಂಪಾರ್ಟೆಂಟ್ ಅಂತ ಅನಿಸ್ತು. ಅದಕ್ಕೆ ಹೇಳಲೇ ಮಾತು ಅವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನಿಸ್ತು. ನಿನ್ನೆ ಅವ್ರನ್ನ ನೋಡಿದ್ದು ನಮ್ಮ ಭಾಗ್ಯ ಅಂತ ಅನ್ಕೊಂಡ್ವಿ. ಆ ತರ ನಮ್ಮ ಅವತಾರ್ ಫೌಂಡೇಶನ್ಲು ಅದೇ ತರ ಎಲ್ಲ ಗುರುಜಿ. ಆಮೇಲೆ ನಿನ್ನೆ ಮಾಲಿನಿ ಮೇಡಮ್ದು ತುಂಬಾ ಒಳ್ಳೆ ಇದು ಧ್ಯಾನದ ಯಾವ ತರ ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿ ಮಾಲಿನಿ ಮೇಡಮ್ ಬಹಳ ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ. ಅವ್ರದ್ದು ಪ್ರತಿ ಒಂದು ವಾರ ನೀವು ಇದು ಕೊಡ್ತಾ ಇರೋದು ನಮ್ಗೆ ಬಹಳ ಖುಷಿ ಅನಿಸ್ತಾ ಇದೆ ಅದು ಗುರುಜಿ ತುಂಬಾ. ಯಾಕಂದ್ರೆ ನಾವು ಈಗ ಮ್ಯೂಸಿಕಲ್ ಆಗಿ ಅಂದ್ರೆ ಧ್ಯಾನದ ಬಗ್ಗೆ ತುಂಬಾನೇ ನೀಟಾಗಿ ಹೇಳಿದ್ರು ಮೇಡಮ್. ಎಷ್ಟು ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿದ್ದಾರೆ ಅವರು.
ಎಷ್ಟು ಅಂದ್ರೆ ಅದು ಯಾವ ತರ ಮೂಲ ಅದನ್ನ ಕಂಡುಹಿಡಿದಾಗ ಅವಾಗ ಓ ಕರೆಕ್ಟ್ ಅಲ್ವಾ. ಈಗ ನಾವು ಪತ್ರಿಜಿ ಗುರುಗಳದೇ ಕೊಳಲು ವಾದನ ಮ್ಯೂಸಿಕಲ್ಲೇ ಈ ತರ ಬರ್ತಾ ಇದೆ ಧ್ಯಾನ, ಯಾಕಪ್ಪ ಧ್ಯಾನಕ್ಕೆ ಮ್ಯೂಸಿಕ್ ಅಳವಡಿಸ್ಕೊಂಡಿದ್ದಾರೆ ಅಂತ ನಮಗೂ ಸ್ಟಾರ್ಟಿಂಗ್ ಕ್ವಶನ್ಸ್ ಬರ್ತಾ ಇತ್ತು. ಬಟ್ ಆ ಮ್ಯೂಸಿಕಲ್ಲಿ ಎಷ್ಟು ಇದಿದೆ ಅನ್ನೋದು ಡೀಪ್ ಆಗಿ ಅವ್ರು ತುಂಬಾನೇ ನೀಟಾಗಿ ಹೇಳ್ಕೊಟ್ರು ಗುರುಜಿ. ತುಂಬಾ ಧನ್ಯವಾದಗಳು ಗುರುಜಿ. ಇಂಥ ಒಂದು ಇದೆಲ್ಲ ನಮಗೆ ಮಾಡ್ಕೊಡ್ತಾ ಇದ್ದೀರಾ, ಯಾವಾಗ್ಲೂ ನಾವು ಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಿಮ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ, ಮೊದಲು ಇದ್ದಂತಹ ಶೈಲಜಾ ಮೇಡಮ್ಗೂ ಈಗ ಆಗಿರುವಂತಹ ಬದಲಾವಣೆ, ಪರಿವರ್ತನೆ ತುಂಬಾ ಎದ್ದು ಕಾಣಿಸ್ತಾ ಇದೆ. ಹಾಗೆ ರಾತ್ರಿ ಸ್ಕಿಟ್ಗೆ ನೀವು ಕೂಡ ತಯಾರಾಗಿ ಮನಸ್ಸಿನಿಂದ ಈಗ್ಲಿಂದಲೇ ನೀವು ಸ್ಕೆಚ್ ಆಗ್ತಾ ಇರ್ಬೇಕು, ಯಾಕಂದ್ರೆ ಸಮಯಾವಕಾಶ ಕಮ್ಮಿ ಇದೆ. ಥ್ಯಾಂಕ್ ಯು ಮೇಡಮ್. ರೈಟ್. ನಾರತ್ನ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆ, ಧನ್ಯವಾದಗಳು. ನಮಸ್ತೆ ಗುರುಜಿ. ನಾವು ಮತ್ತು ನನ್ನ ಫ್ಯಾಮಿಲಿ, ಅಣ್ಣನ ಮಕ್ಕಳು ಎಲ್ಲ ಫ್ಯಾಮಿಲಿ ಟ್ರೆಕ್ಕಿಂಗ್ ಬಂದಿದ್ದೀವಿ ಗುರುಜಿ. ರಂಗನ್ ಬೆಟ್ಟ ಅಂತ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದೀವಿ, 20 ಜನ. ಚೆನ್ನಾಗಿದೆ ಗುರುಜಿ. ಟ್ರಿಪ್ ಬಗ್ಗೆ ಹೇಳ್ಬೇಕು ಅಂದ್ರೆ ನೋಡಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಸ್ಥಳ ಒಂದು ರಂಗನ್ ಬೆಟ್ಟ ಅಂತ ಅಂದ್ಬಿಟ್ಟು, ಅದು ಕೊಳ್ಳೇಗಾಲ ಪಕ್ಕ ಹತ್ತತ್ರ ಬರುತ್ತೆ. ಇವ್ರು ನಮ್ಮ ತಂಗಿ ಮಕ್ಕಳು, ತಂಗಿ ಫ್ಯಾಮಿಲಿ ಎಲ್ಲರೂ ಒಂದು 20 ಜನ ಬರ್ತಾ ಇದೀವಿ ಫ್ಯಾಮಿಲಿ. ರೈಟ್. ಕಟ್ ಆಗ್ತದೆ. ಅಶ್ವಿನಿ ಮೇಡಮ್ ತುಂಬಾ ಧನ್ಯವಾದ. ವಿಡಿಯೋ ಆಫ್ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಕೇಳಿಸ್ತಾ ಇಲ್ಲ, ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ. ಅದು ನಾವು ಬೆಟ್ಟದಲ್ಲಿ ಇದ್ವಲ್ಲ, ಅದಕ್ಕೆ ತೋರ್ಸೋಣ ಅಂತ ಮಾತಾಡಿದೆ ಮೇಡಮ್. ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ, ಒಂದು 6 ಅವರ್ ನಡಿಬೇಕಂತ. ಇದು ತುಂಬಾ ಚೆನ್ನಾಗಿದೆ ಪ್ಲೇಸು, ರಂಗನ್ ಬೆಟ್ಟ. ಈ ವಾಯು ಒಂದು ದೇವಸ್ಥಾನ ಇದೆ ಸಣ್ಣದು, ಅಲ್ಲಿ ಕರ್ಪೂರ ಹಚ್ಚಿ ಕೈ ಮುಗಿದ್ಬಿಟ್ಟು ಹಚ್ತಾ ಇದೀವಿ. 6 ಅವರ್ ನಡಿಬೇಕಂತ ಗುರುಜಿ, ಶಕ್ತಿ ಕೊಡು ಅಂತ ಕೇಳ್ಕೊಂಡ್ ಬಂದಿದೀವಿ. ಮತ್ತೆ ನಿಮ್ಮ ಶಾಲಿನಿ ಮೇಡಮ್ ರಾತ್ರಿ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಗುರುಜಿ. 2 ಸರಿ 3 ಸರಿ ನೋಡ್ಬೇಕು. ನಾನು ಎಲ್ಲರಿಗೂ ಇದು ಹೇಳ್ತಾ ಇದ್ದೀನಿ. ತಂಗಿ ಫ್ಯಾಮಿಲಿ ಮತ್ತೆ ಅಣ್ಣನ ಫ್ಯಾಮಿಲಿ ಎಲ್ಲ ಇದ್ದೀವಿ. ತುಂಬಾ ಚೆನ್ನಾಗಿದೆ. ನಮ್ಮ ಒಂದು ಇಷ್ಟ ಆಯ್ತು. ಎಲ್ಲರೂ ಬರೋಣ ಅಂದ್ಬಿಟ್ಟು ಚಿಕ್ಕ ಮಕ್ಕಳಿಂದ ಹಿಡಿದು 5-6 ವರ್ಷದ ಮಗು ನಡ್ಕೊಂಡ್ ಬರ್ತಾ ಇದೀವಿ ಪ್ರಭು. ಗುರುಜಿ ಧನ್ಯವಾದ ಗುರುಜಿ. ವೆರಿ ಗುಡ್. ಶಿವಂಬು ಚಿಕಿತ್ಸೆ, ಅಪಾನ ವಾಯು ಮುದ್ರೆ, ವಜ್ರ ಮುದ್ರೆ ಇವೆಲ್ಲ ತುಂಬಾ ಉಪಯೋಗ ಆಗತ್ತೆ. ಟ್ರೆಕ್ಕಿಂಗ್ ಬರ್ತಾ ಇರೋದ್ರಿಂದ ಹೇಳ್ತಾರೆ ಆಂಟಿ ಈಗ ಅದೇ ಅಂತ 16 ಅಂತಾರಲ್ಲ, 16 ಅಂತ. ಅದಕ್ಕೆ 16 ಆಂಟಿ ಬರ್ತಾ ಇದ್ದಾರೆ ನೋಡಿ ಅಂತ ನನ್ನ ಅಣ್ಣನ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ಗುರುಜಿ ಇಷ್ಟು ವಯಸ್ಸು ಟ್ರೆಕ್ಕಿಂಗ್ ಬರ್ತಾ ಇದ್ದಾರಲ್ಲ ಅಂತ ತುಂಬಾ ಖುಷಿ ಪಡ್ತಾರೆ. ರೈಟ್. ಅವ್ರದ್ದು ಕಟ್ಟೆ ಆಗೋಯ್ತು. ರೈಟ್, ಮೋಸ್ಟ್ಲಿ ಕಟ್ ಆಗೋಯ್ತು. ಓಕೆ, ಎಸ್. ಗೀತಾ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಗುರುಜಿ, ನಮಸ್ತೆ. ಎಲ್ಲ ಮಾಸ್ಟರ್ಸ್ಗೂ ಆತ್ಮೀಯ ನಮನಗಳು. ಇವತ್ತಿನ ಸೀದೆ ಹೋಗಿರುವಂತಹ ಉಪ್ಪಿಟ್ಟು ಬಗ್ಗೆ ಎಷ್ಟು ಒಳ್ಳೆ ಮಾಹಿತಿ ಅಂದ್ರೆ ಅಷ್ಟು ಚೆನ್ನಾಗಿತ್ತು ನೋಡಿ. ಗಮನ ಯಾವ ಕಡೆಗಿದ್ರೆ ನಾವಲ್ಲಿ ಸಕ್ಸಸ್ ಅನ್ನು ಪಡ್ಲಿಕ್ಕೆ ಸಾಧ್ಯ ಅಂತ ಹೇಳಕ್ಕೆ ನಮ್ಮ ಮಹಾವತಾರ್ ಫೌಂಡೇಶನ್ ಒಂದು ಅತ್ಯುತ್ತಮವಾದ ವೇದಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ಮಾಸ್ಟರ್ಸ್ಗೆ. ಇಲ್ಲಿ ನಾನೇ ಮಾಡ್ಬೇಕು, ಇನ್ನೊಬ್ರೇ ವೇದಿಕೆಯಲ್ಲಿ ಮುಂದುವರಿಬೇಕು ಅಂತ ಏನೂ ಇಲ್ಲ. ಎಲ್ಲರಿಗೂ ಸಹ ಅವಕಾಶ ಇದೆ ಅಂತ ಹೇಳಕ್ಕೆ ಇಲ್ಲಿ ಒಂದು ಒಳ್ಳೆ ಒಂದು ಮೆಸೇಜ್ ಸಹ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ನಡೆದಿರಂತಹ ರೇಖೆ ಬಗ್ಗೆ ಆಗಿರ್ಬೋದು, ಮತ್ತೆ ಅದನ್ನ ಮೇಡಮ್ ಅವರು ಅದರಿಂದ ಕೊಟ್ಟಿರಂತ ಮೆಸೇಜ್ ತುಂಬಾ ಚೆನ್ನಾಗಿದೆ. ನಾನು ಲಾಸ್ಟ್ ಇಯರ್ 2024 ಅಲ್ಲಿ ಹೋಗಿರೋದು, ಇನ್ನು ಮೊನ್ನೆ ತನ ಹೋಗಿ ಬಂದಿದ್ದೀನೇನೋ ಮಹತಾರ್ ಫೌಂಡೇಶನ್ಗೆ ಅನ್ನೋದು ಅಷ್ಟು ಚೆನ್ನಾಗಿ ನೆನಪಿದೆ. ಅಲ್ಲಿ ಓದಿರಂತ ಮಾಸ್ಟರ್ಸ್ ಯಾರು ಸಹ ಒಬ್ರಿಗೊಬ್ರಿಗೆ ಪರಿಚಯ ಇಲ್ಲ ಅನ್ನೋ ತರಾನೇ ಇಲ್ಲ. ಎಲ್ಲರೂ ಎಷ್ಟು ಆತ್ಮೀಯತೆಯಿಂದ, ಎಷ್ಟು ಪ್ರೀತಿಯಿಂದ ನಡ್ಕೊಳ್ತಾರೆ ಅಂತನಕ್ಕೆ ಒಂದು ಉತ್ತಮವಾದ ವೇದಿಕೆ ಅಂತ ಹೇಳ್ಬೋದು. ಮಹತಾರ್ ಫೌಂಡೇಶನ್ ಆಗಿ ನಾವೆಲ್ಲರೂ ಸೇರ್ಕೊಂಡಿರೋದು ಒಂದು ಪ್ರತಿ ದಿನನೂ ಪ್ರತಿ ಕ್ಷಣನ ಹಬ್ಬ ಅಂತಾನೆ ಅನ್ಕೋಬಹುದು. ಅಷ್ಟು ಖುಷಿ ತರುತ್ತಾ ಇದೆ. ಇವತ್ತು ಸೀದೋಗಿರೋ ಉಪ್ಪಿಟ್ಟು ಬಗ್ಗೆ ಮಾಡಿರೋಂಥ ಸ್ಕಿಟ್ ಎಲ್ಲ ಮಾಸ್ಟರ್ಸ್ಗೂ ಮತ್ತೆ ಒಂದೊಂದ್ಸಲ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಮಾಸ್ಟರ್ಸ್, ಇವತ್ತು ಶನಿವಾರ ಮಧ್ಯಾಹ್ನ 3 ಗಂಟೆಯಿಂದ 4:15 ತನಕ ನಡೆಯುವಂತ ಕಾರ್ಯಕ್ರಮದಲ್ಲಿ ನಮ್ಮ ರೇವತಿ ಮೇಡಮ್ ಪತಿದೇವರು ಬರ್ತಾ ಇದ್ದಾರೆ ಇವತ್ತು ನಮ್ಮ ಕ್ಲಾಸ್ ಅಲ್ಲಿ. ಧ್ಯಾನ ಮತ್ತೆ ಪಿರಮಿಡ್ ಶಕ್ತಿ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ. ಹಾಗಾಗಿ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಅಶ್ವಿನಿ ಮ್ಯಾಮ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ, ಮೆಸೇಜ್ ಕೊಟ್ಟಿದ್ದೀರಾ. ರೈಟ್ ಮಾ, ಥ್ಯಾಂಕ್ ಯು. ಗೀತಾ ಮೇಡಮ್.
ನಿಮ್ ಹತ್ರ Yes, ma'am. ಮಾತಾಡ್ಬೇಕು ಅಂತ 3 ದಿವಸದಿಂದ ಟ್ರೈ ಮಾಡಿದ್ದೀನಿ, ಆಗಿಲ್ಲ. ಸಮಯಾವಕಾಶ ಅಭಾವದಿಂದ ಇಲ್ಲೇ ಮಾತಾಡ್ಬಿಡ್ತೀನಿ. ಎಸ್ ಮ್ಯಾಮ್. ನಿಮ್ಮ ಒಂದು ಮುಂದಿನ ದಿನಗಳಲ್ಲಿ ಏನು ಒಂದು ಒಳ್ಳೆಯ ಕ್ಷಣಗಳಿದಾವೆ, ಅದು ತುಂಬಾ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀವಿ. ಹಾಗೆ ನಮ್ಮ ಮಹಾವತಾರ್ ಫೌಂಡೇಶನ್ ವತಿಯಿಂದ ಒಂದು ಕಿರುಕಾಣಿಕೆ ಬರ್ತಾ ಇದೆ, ಹಾಗಾಗಿ ನಿಮ್ಮ ಅಡ್ರೆಸ್ ನ ನನಗೆ ವಾಟ್ಸಪ್ ಮಾಡಿ ಅಂತ ಈ ಮೂಲಕ ಹೇಳ್ತೀನಿ. ಮತ್ತೆ ನಮಗೆ ಕಾಲ್ ಮಾಡಕ್ ಸಮಯ ಇಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಂಗೆ ಅವಕಾಶಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಥ್ಯಾಂಕ್ ಯು ಮಾ. ಎಸ್, ಲಕ್ಷ್ಮಿ ಮ್ಯಾಮ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಸೀದೋಗರು ಉಪ್ಪಿಟ್ಟಿಂದ ಒಳ್ಳೆ ಪ್ರಾಸನ ಮಾಡಿ, ಸಿಹಿಯಾದ ಒಂದು ಸ್ಕ್ರಿಪ್ಟ್ ಮಾಡಿದ್ದಾರೆ. ಉಪ್ಪಿಟ್ಟಿಂದ ಸೀದೋಗಿದ್ದು ಸಿಹಿಯಾದ ಸ್ಕ್ರಿಪ್ಟ್ ಆಗಿದೆ. ಅದು ಉಪ್ಪಿಟ್ಟು ಹೋಗಿ ಒಬ್ಬಿಟ್ಟಿನ ಊಟ ಆಗಿದೆ. ನಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಈಗ ನಮ್ಮ ಎಲ್ಲರ ಮನಸ್ಸಲ್ಲೂ ಒಂದು ಚಿತ್ರ ಮೂಡ್ಬಿಟ್ಟಿದೆ. ಅದು ಇದೊಂದು ಮಹಾನ್ ಚಿತ್ರ ಆಗ್ಬೇಕು. ಅದು ಉಪ್ಪಿಟ್ಟಿಂದನೇ ಒಂದು ಪ್ರಾಸನದೇ ಪ್ರಾರಂಭ ಆಗ್ಲಿ ನನ್ನ ಆಸೆ. ಎಲ್ಲರ ಚಿತ್ರದಲ್ಲೂ ಚಿತ್ರ ಆಗ್ಬಿಟ್ಟಿದೆ. ಇದು ಒಂದು ಚಿನ್ನನ ಪುಟಕ್ಕಿಡ ಅಂತ ಹೇಳ್ತಾರೆ. ಪುಟಕ್ಕಿಟ್ಟ ಚಿನ್ನದ ತರ ಆಗಿದೆ. ಉಪ್ಪಿಟ್ಟು ಪುಟಕ್ಕಿಟ್ಟ ಚಿನ್ನದ ತರ ಆಗಿದೆ. ಎಲ್ಲರ ಮನಸ್ಸಲ್ಲೂ ಒಂದು ಚಿತ್ರ ಮಾಡ್ಕೊಂತ ಸಂಕಲ್ಪ ಆಗಿದೆ. ಅದು ಒಂದು ಚಿತ್ರ ರೂಪದಲ್ಲಿ ಬರ್ಲಿ ಅಂತ ನಮ್ಮ ಆಸೆ. ತುಂಬಾ ತುಂಬಾ ಧನ್ಯವಾದಗಳು. ನೀವ್ ಹೇಳ್ತೀರಿ ಆಂತರಿಕ ಸೌಂದರ್ಯ ಅಂತ ಹೇಳಿ. ನಮ್ಮಲ್ಲಿ ನಾವೇನೇನೋ ಹಾಕೊಂಡು ಒಡವೆ ವಸ್ತ್ರ ಎಲ್ಲ ಹಾಕಿರ್ತೀವಿ. ಏನ್ ಹಾಕೋದು ಏನ್ ಪ್ರಯೋಜನ? ಮುಖದಲ್ಲಿ ಒಂದು ಸ್ನಿಗ್ಧವಾದ ನಗು ಇದ್ರೆ ಸಾಕಲ್ವಾ? ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ನಮಸ್ತೆ. ರೈಟ್. ಗುರುಜಿ, ಕೊನೆದಾಗ ಒಂದ್ ಮೆಸೇಜ್ ಏನು ಅಂದ್ರೆ, ನಾನು ತುಂಬಾ ದಿನಗಳಿಂದ ಉಪ್ಪಿಟ್ಟು ಕಂಡ್ರೆ ಯಾಕೆ ತುಂಬಾ ಜನಕ್ಕೆ ಆಗಲ್ಲ ಅಂತ ನನ್ನ ತಲೆಯಲ್ಲಿತ್ತು. ಆದ್ರೆ ಆ ಉಪ್ಪಿಟ್ಟು ರುಚಿಸಬೇಕು ಅಂದ್ರೆ ಇನ್ಮೇಲಿಂದ ನಮ್ಮ ಧ್ಯಾನಾರ್ಥಿಗಳೆಲ್ಲ ಸೀಸ್ಬಿಡ್ಬೇಕು. ಚೆನ್ನಾಗಿ ಸೀಸು ಬಗ್ಗೋದ ಮೇಲೆ ಅದ್ ಮಾಡಿದಾಗ ಅದ್ರ ರುಚಿ ನೋಡಿ, ಬೇಕಾದ್ರೆ ನೋಡಿ ನನ್ ಕಾಲ್ ಮಾಡಿ ಹೇಳ್ತೀರಾ. ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಮೇಡಮ್? ಎಸ್, ಎಲ್ಲ ಹ್ಯಾಂಡ್ ರೈಸ್ ಮುಗ್ದಿದೆ, ಅನಿಸಿಕೆ ಎಲ್ಲ ತಿಳಿಸಿದ್ದಾರೆ ಅನ್ಸುತ್ತೆ. ಗೀತಾ ಮೇಡಮ್ ಮಾತಾಡ್ತಿದ್ದ? ಗೀತಾ ಮೇಡಮ್ ಇಲ್ಲ ಸರ್, ಎಸ್ ಓಕೆ ಮ್ಯಾಮ್, ನಿಜ ಖಂಡಿತ ಅಂತ ಡನ್ ಅಂತ ತೋರಿಸಿದೆ. ಅಂದ್ರೆ ಎಲ್ಲ ಸೀಸ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಇನ್ಮೇಲೆ, ಅದನ್ನೆಲ್ಲ ಫ್ರೈ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಬಿಡೋಣ ಅಂತಿದ್ದಾರೆ. ಇಲ್ಲ ಖಂಡಿತ ಗುರುಜಿ, ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿದ್ದು ಅದ್ರ ಬಗ್ಗೆ. ಖಂಡಿತ ಒಳ್ಳೇದು. ಓಕೆ, ಥ್ಯಾಂಕ್ ಯು ಗುರುಜಿ. ಭಾರತಿ ಮೇಡಮ್ ಕೋಸ್ಟ್ ಇದೆ ಅಲ್ವಾ ನಿಮ್ಗೆ? ಪುಷ್ಪವತಿ ಮೇಡಮ್ ಮಾತಾಡಿ ಕೊನೆಯದಾಗಿ. ಪುಷ್ಪವತಿ ಮೇಡಮ್ ಮಾತಾಡ್ತಾರೆ. ಈಗ ನಾನು ಇವತ್ತು ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಅದು ಸೀದೋಗಕ್ ಬಿಡ್ಬಾರ್ದು ಅಂತ ಸಂಪನ್ನ ಮಾಡೋದಕ್ಕೆ ಭಾರತಿ ಮೇಡಮ್ ಕೊಡ್ತಾ ಇದ್ದೀನಿ. ಸಂಪನ್ನ ಮಾಡಿ. ರೈಟ್ ರೈಟ್, ಮಾತಾಡಿ ಮೇಡಮ್. ಪುಷ್ಪವತಿ ಮೇಡಮ್ ಮಾತಾಡಿ. ನಮಸ್ತೆ. ನಮಸ್ತೆ ಸರ್, ಮಾತಾಡಿ. ನಮಸ್ತೆ ಮೇಡಮ್. ಎಲ್ಲ ಮಾಸ್ಟರ್ಸ್ಗೂ ನಮಸ್ತೆ. ಸೀದೋಗರ ಉಪ್ಪಿಟ್ಟು ಚೆನ್ನಾಗೇ ಇತ್ತು. ಕತೆ ಮತ್ತೆ ಅದರ ಸಾರಾಂಶ, ಅದ್ರಾಗಿಲ್ಲ ತಿರುಳು ಎಲ್ಲ ಚೆನ್ನಾಗೇ ಇತ್ತು. ಬಟ್ ಸೀದೋ ಉಪ್ಪಿಟ್ಟು ಕೂಡ ರುಚಿಯಾಗಿರುತ್ತೆ. ಕೆಲವು ಸೀದ್ಸ್ಕೊಂಡೆ ತಿಂತಾರೆ ಬಹಳ ಜನ. ಕೆಲವೊಂದು ಸ್ವಲ್ಪ ತಳನ ಸೀದಿಸ್ತಾರೆ, ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದು ನಮ್ಮ ಗಮನಕ್ಕೂ ಬಂದಿತ್ತು. ಒಂದೊಂದ್ಸರಿ ಕೆಟ್ಟ ಅಡುಗೆಗಳನ್ನ ನಾವು ಒಳ್ಳೆ ರೀತಿಯಿಂದ ಮಾಡಿದಾಗ ಅದಕ್ಕೆ ಒಳ್ಳೆ ಟೇಸ್ಟೇ ಬರ್ತದೆ. ಇನ್ನೊಂದು ಟೇಸ್ಟ್ ಆಗಿರುತ್ತೆ, ಹೊಸ ರುಚಿ ಅಂತ ಆಗಿರುತ್ತೆ. ಆ ಥರ ಒಂದು ಅಡುಗೆದು ಸ್ಕಿಟ್ಟು ಎಲ್ಲ ಮಾಸ್ಟರ್ಗಳು ಸಹ ಎಲ್ಲ ಭಾಗವಹಿಸಿದ್ದು. ಎಲ್ಲ ಇದಕ್ಕಿದ್ದಂಗೆ ಸಡನ್ನಾಗಿ ನಾವು ಒಂದೇನೋ ಮಾಡ್ಬೇಕಂದ್ರೂ ಕಷ್ಟ. ಆದ್ರೂ ಎಲ್ಲ ಒಂದು ಸಮಯ ಸಂದರ್ಭ ತಕ್ಕಂಗೆ ಮಾತುಗಳು ಮತ್ತು ಅವರೆಲ್ಲ ಒಂದು ಭಾವನೆಗಳೆಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ನಾನು ಲೇಟಾಗಿ ಅಂದರೆ 7 ಗಂಟೆಯಿಂದ ನಾನು ಜಾಯ್ನ್ ಆಗಿದ್ದು. ನಾನು ಹೀಗಾಗಿ ಎಲ್ಲ ಒಂದು ಪ್ರೋಗ್ರಾಮ್ಗಳು ತುಂಬ ಚೆನ್ನಾಗಿ ಬರ್ತದೆ. ನಾನು ಇತ್ತೀಚೆಗೆ ಒಂದು 5-6 ತಿಂಗಳು ಸರ್ ನಾನು ಇದಕ್ಕೆ ಜಾಯ್ನ್ ಆಗ್ಲಿಕ್ಕತ್ತಿ. ನಾನು ಒಂದಿಷ್ಟು ಒಗಟುಗಳನ್ನು ಹೇಳ್ತೀನಿ ಅಶ್ವಿನಿ ಮೇಡಮ್ಗೆ, ಅವ್ರು ಆನ್ಸರ್ ಮಾಡಬೇಕು. ಹಲೋ ಅಶ್ವಿನಿ ಮೇಡಮ್ ಇದ್ದೀರಾ? ಏನ್ರಿ ಮೇಡಮ್ ನೀವು ಒಗಟು ಹೇಳೋದಂತೆ ನನಗೆ ಅದು ಸ್ಕಿಟ್ ಎಲ್ಲ ಮತ್ತೆ ಒಗಟು ಸ್ಕಿಟ್ ನಾಳೆ ಮಾಡಕ್ಕೆ ಸಮಯ ಇಲ್ಲ. ನನ್ ತಲೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಓಕೆ ಬಿಡಿ, ಥ್ಯಾಂಕ್ ಯು. ಸರಿ ಓಕೆ. ಇಲ್ಲ ತಮಾಷೆಗೆ ಹೇಳಿದ್ದೆ, ಸಮಯ ಆಗಿದೆ ಮೇಡಮ್. ಕೇಳ್ಬಿಡಿ. ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿ ಸರ್ವಜ್ಞ. ಆನ್ಸರ್ ಮಾಡ್ಬೇಕು ನೀವು. ಕೇಳಿಸ್ಲಿಲ್ಲ, ನೆಟ್ವರ್ಕ್ ಇಶ್ಯೂ ಇತ್ತು. ಕಲ್ಲರಳೆ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿ ಸರ್ವಜ್ಞ. ಯಾರಾದ್ರೂ ಹೇಳ್ಬೋದು. ಯಶೋಧ ಮೇಡಮ್ ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿ.
ಶಶಿಕಲಾ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಸುಣ್ಣ ಧಾರವಾಡ. ಕರೆಕ್ಟ್ ಅದ. ಅದೇ ಅದೇ. ಹೌದು, ಸುಣ್ಣನೇ ಅದ ಆನ್ಸರ್. ನಮಸ್ಕಾರ ಗುರುಜಿ. ನಮಸ್ಕಾರ. ನಾನು ಒಂದೆರಡು ಮಾತಾಡ್ಬಿಡ್ತೀನಿ. ಇವತ್ತಿನ ಇದು ಸ್ಕಿಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ತುಂಬಾ ಜನ ಇದ್ರಲ್ಲ, ಹಾಗಾಗಿ ನಾನು ಮಾತಾಡ್ಲಿಲ್ಲ. ಆಕ್ಚುಲಿ ನಾನು ನೆನ್ನೆ ಒಂದ್ ಸ್ವಲ್ಪ ಉಪ್ಪಿಟ್ಟು ಸೀಸಿದ್ದೆ ಇದನ್ನ ಕೇಳ್ಕೊತ. ನಮ್ಮನೇಲಿ ಉಪ್ಪಿಟ್ಟು ಚೆನ್ನಾಗಿತ್ತು ಅಂತ ತಿಂದ್ರು, ಅದೇ ನೆನಪಾಗ್ತಿತ್ತು ನನ್ಗೆ. ಅದೇ ಸೀಸ್ಬೇಕು ಅನ್ನೋದು. ಅಂದ್ರೆ ನಾವು ಮನಸ್ಸಿಟ್ಟೆ, ಅಂದ್ರೆ ನಾವು ಏನೋ ಒಂದು ಮನಸ್ಸಿನಲ್ಲಿ ಒಳ್ಳೇದನ್ನ ಯೋಚನೆ ಮಾಡ್ತಾ ಮಾಡಿದ್ರೆ ಖಂಡಿತ ಯಾವ್ದು ಕೆಡೋದಿಲ್ಲ ಅನ್ನೋದು ನನಗ್ ಮನದಟ್ಟಾಯ್ತು. ಖುಷಿ ಆಯ್ತು. ಎಲ್ಲರೂ ಒಬ್ಬೊಬ್ರು ಅದ್ಭುತ ಕಲಾವಿದರೆ. ತುಂಬಾ ಖುಷಿ ಆಯ್ತು ಸರ್. ಆಮೇಲೆ ನೀವ್ ಹೇಳಿದ್ರಲ್ಲ, ನಮ್ಮ ಮಾನಸಿಕ ಇದು ಸ್ವಚ್ಛತೆ ಇಂಪಾರ್ಟೆಂಟು, ಸ್ಪಾಗಳು ಅಥವಾ ಹೊರಗಿನ ಮೇಕಪ್ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ. ಈಗ ನನ್ಗೇನ್ ಅನ್ಸುತ್ತೆ, ಈಗ ಧ್ಯಾನಕ್ಕೆ ಬಂದ್ಮೇಲೆ, ಸ್ವಲ್ಪ ಮೊದ್ಲು ನಾನು ಸರಳನೆ, ಧ್ಯಾನಕ್ಕೆ ಬಂದ್ಮೇಲೆ ಅಂತನೂ ಪ್ರತಿಯೊಂದು ಮಾತಾಡ್ಬೇಕಾದ್ರೆ ಒಂದು ಚಿಂತೆ ಮಾಡ್ತೀನಿ, ಯಾರ ಬಗ್ಗೆನಾರು ಕಮೆಂಟ್ ಹೋಗ್ತಿದ್ಯಾ, ಅದು ಕಮೆಂಟ್ ಮಾಡಬಾರ್ದು ಅನ್ನೋದೊಂದು. ಆಮೇಲೆ ಯಾವ್ದೇ ತರ ಗಾಸಿಪ್ ಮಾಡಬಾರ್ದು. ಯಾರ ಬಗ್ಗೆನಾರು ನಾವು ಇಲ್ಲ ಫೋನಲ್ಲಿ ಯಾರ ಬಗ್ಗೆನಾರು ಮಾತಾಡಿದ್ರೆ, ಬೇರೆಯವ್ರ ಬಗ್ಗೆ, ನಮ್ಮಿಬ್ರ ಬಗ್ಗೆ ಅಲ್ಲದೆ ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಗಾಸಿಪಿಂಗ್. 1-2 ಮಾತಾಡಿದ ತಕ್ಷಣ ಹೇಳ್ತೀನಿ ನೋ 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 ಗಾಸಿಪಿಂಗ್ ಅಂತ. ಸೊ ಅದು ನನ್ನಲ್ಲಾಗಿರೋ ಬದಲಾವಣೆ, ನಿಜವಾಗ್ಲೂ ಉತ್ತಮ ಬದಲಾವಣೆ. ನನ್ಗೆ ಬೇರೆಯವರು ಹೇಳ್ತಿದ್ರು, ಬೇರೆಯವ್ರ ಬಗ್ಗೆ ಮಾತಾಡೋದ್ ಬಿಟ್ಬಿಟ್ರೆ ನಿಮ್ಗೆ ಸ್ವರ್ಗಕ್ಕೆ ದಾರಿ ಸ್ವಲ್ಪ ಹತ್ರ ಆಗತ್ತೆ ಅಂತ. ಇದು ನಿಜವಾಗ್ಲೂ ಸತ್ಯ ಅಂತ ಅನ್ಸುತ್ತೆ. ನಾವು ಯಾರ ಬಗ್ಗೆನೂ ಮಾತಾಡಬಾರ್ದು. ಅವ್ರು ಯಾರ್ಯಾರು ಹೇಗಿದಾರೋ ಹಾಗೆ ಸ್ವೀಕರಿಸ್ಕೊಂಡು ಅದನ್ನ ಅಕ್ಸೆಪ್ಟೆನ್ಸ್ ಅಲ್ಲಿ ಹೋದ್ರೆ ನಾವು ಖುಷಿಯಾಗಿರ್ಬೋದು, ಅವರು ಖುಷಿಯಾಗಿರ್ಬೋದು. ಸೊ ನಾವಿಬ್ರಲ್ದೆ ಬೇರೆಯವ್ರ ಬಗ್ಗೆ ಅಂತೂ ಖಂಡಿತ ಮಾತಾಡ್ಬಾರ್ದು ಅನ್ನೋದು ಗೊತ್ತಾಗಿದೆ ಸರ್. ಈಗ ನಾನು 1 ತಿಂಗಳಿಂದ ಸ್ವಲ್ಪ ಮಟ್ಟಿಗೆ ಧ್ಯಾನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಇದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಮೊದ್ಲು ನಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಮೈಂಡೇ, ಈಗ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಿದೆ. ಇನ್ನೊಂಚೂರು ಧ್ಯಾನದಲ್ಲಿ ಮುಂದುವರಿಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲ ಮಹಾವತಾರ್ ಫೌಂಡೇಶನ್ಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಕೋಟಿ ಕೋಟಿ ನಮನಗಳು. ನಮಸ್ತೆ ಸರ್. ನಮಗೂ ಧನ್ಯವಾದಗಳು. ಯಾಕಂದ್ರೆ ಅದ್ಭುತವಾದ ರೀತಿಯಲ್ಲಿ ಯೋಗ ಶಿಕ್ಷಣೆ, ಯೋಗಾಸನಗಳು ಮತ್ತೆ ಪ್ರಾಣಾಯಾಮ ತಿಳಿಸ್ಕೊಡ್ತಾ ಇದ್ರ. ಸೊ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ತಮಗೂ ಕೃತಜ್ಞತೆಗಳು, ಅಭಿನಂದನೆ. ಇವತ್ತಿರ್ಲಿಲ್ಲ ಅಲ್ಲ ಸರ್? ಇರ್ಲಿಲ್ಲ ಅಲ್ಲ? ಇಂದಿನ ಎಲ್ಲಾ ತರಗತಿಗಳಲ್ಲಿ ನೀವು ಮಾಡಿರೋದು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಯಾವ್ದಕ್ಕಾದ್ರೂ, ಯಾವ್ದೇ ಒಂದು ಟ್ಯಾಲೆಂಟ್ ಇದ್ರು, ಯಾವ್ದೇ ಒಂದು ನಮ್ಗೆ ವಿದ್ಯೆ ಇದ್ರು ಅದನ್ನ ಬೇರೆಯವ್ರಿಗೆ ಕಲಿಸ್ಬೇಕು ಅಂತ ಅಂದ್ರೆ ವೇದಿಕೆನೂ ಬೇಕಾಗತ್ತೆ. ಯಾಕೆಂದ್ರೆ 2-3 ಜನ ಕೂತ್ಕೊಂಡು ಕಳ್ಸೋದ್ಕಿಂತ ಅಥವಾ 1 to 1 ಹೇಳೋದಕ್ಕಿಂತ ಒಂದು ವೇದಿಕೆ ಒಳಗೆ ಹೇಳೋದ್ರಿಂದ ಜಾಸ್ತಿ ಜನಕ್ಕೆ ಅದು ಹೋಗೋದು ನಮಗೂ ಒಳ್ಳೇದು. ಯಾಕೆಂತಂದ್ರೆ ನಮ್ಮ ವಿದ್ಯೆನ ನಾವು ಹೇಳ್ಕೊಟ್ಟೆ ತೃಪ್ತಿ ನಮಗ್ ಸಿಗುತ್ತೆ. ನಿಸ್ವಾರ್ಥವಾಗಿ ಮಾಡೋದ್ರಿಂದ ಅದು ತುಂಬಾ ಖುಷಿ ಕೊಡುತ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಹಬ್ಬ ಮೇಡಮ್, ನಮ್ ಮನೆಯಲ್ಲಿ ಉಪ್ಪಿಟ್ಟು ಸೀದೋಗಿದೆ. ಇದೇನಪ್ಪ ಇದು ಅವಾಂತರ ಅನ್ಕೊಂಡಿದ್ದೆ. ನಿಮ್ ಮನೆಗೂ ಉಪ್ಪಿಟ್ಟು ಸೀದೋಗಿತ್ತಾ? ಮೇಡಮ್ ಏನ್ ಗೊತ್ತಾ, ನಾನು ಓವನ್ ಅಲ್ಲಿ ರವೆ ಹುರಿಯೋದು ಇಟ್ಬಿಟ್ಟಿದೀನಿ. ಅದೇನಾಗಿತ್ತು, ಪ್ರೀ ಹೀಟೆಡ್ ಆಗಿತ್ತು ಅದು ಓವನ್. ಅದ್ ನಾನು ಯೋಚನೆ ಮಾಡ್ಲಿಲ್ಲ, ಸೀದಾ ಇಟ್ಬಿಟ್ಟಿದೀನಿ. ದಿನ 3 ನಿಮಿಷಕ್ಕೆ 4 ನಿಮಿಷಕ್ಕೆ ಸೆಟ್ ಮಾಡೋ ತರ ಸೆಟ್ ಮಾಡ್ಬಿಟ್ಟಿದೀನಿ. ನೋಡ್ತೀನಿ, ಅದ್ ಆಫ್ ಆದ್ಮೇಲೆ ತೆಗ್ದಾಗ ಅಲ್ಲಿ ಇಲ್ಲಿ ರವೆ ಸೀದೋಗ್ಬಿಟ್ಟಿತ್ತು. ಸೊ ಅದರಲ್ಲೇ ಮಾಡಿದೆ. ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಮೇಡಮ್, ರುಚಿ ಹೇಗಿತ್ತು ಅಂತ ಹೇಳಿ ನಮ್ಗೆ ಫಸ್ಟ್. ತುಂಬಾ ಚೆನ್ನಾಗಿತ್ತು. ನಮ್ಮನೆಯವರು ಹೇಳ್ತಾ ಇದ್ರು, ಇವತ್ ಚೆನ್ನಾಗಿದೆ ಉಪ್ಪಿಟ್ಟು, ತರಕಾರಿ ಎಲ್ಲ ಹಾಕಿದೆ, ತುಂಬಾ ಚೆನ್ನಾಗಿದೆ ಅಂತಿದ್ರು. ಥ್ಯಾಂಕ್ ಯು ಮೇಡಮ್. ಕೊನೆ ಸಂದೇಶ ಏನು ಅಂದ್ರೆ, ಉಪ್ಪಿಟ್ಟು ಅಂತಂದ್ರೆ ಮೂಗ್ ಮುರಿಯೋರೇ ಜಾಸ್ತಿ ನೋಡ್ರಿ. 4 ಸುಂದರ ಸರ್ ಅಂತೂ ಉಪ್ಪಿಟ್ಟಂತೂ ಮುಟ್ಟಲ್ಲ, ಮುನ್ಸ್ಕೊಂಡ್ ಮನೆ ಬಿಟ್ಟು ಹೊರಟೋಗ್ಬಿಡ್ತಾರಂತೆ. ಈಗ ಒಂದ್ ಟಿಪ್ಸ್ ಸಿಕ್ಕಿದೆ, ಉಪ್ಪಿಟ್ಟನ್ನ ಸೀಸ್ಬಿಟ್ಟು ಇನ್ಮೇಲೆ ಉಪ್ಪಿಟ್ಟು ಮಾಡೋಣ ಎಲ್ರು. ಏನಂತೀರ? ಥ್ಯಾಂಕ್ ಯು ಮೇಡಮ್. ಹಂಗೆ ಮಾಡೋಣ. ನೀನು ಅದನ್ನ 8 ಅಷ್ಟ ತಗೊಂಡು ಪುಷ್ಪಾವತಿ ಮೇಡಮ್. ಹಲೋ ಸರ್. ಹೇಳಿ, ಇನ್ನೊಂದು ಹೇಳಿ. ನೆಕ್ಸ್ಟ್ ಮುಂದೆ 2 ಮಾಸ್ಟರ್ಸ್ ವೇಟ್ ಮಾಡ್ತಾ ಇದ್ದಾರೆ, ಬೇಗ ಹೇಳಿ. 10,000 ಕಣ್ಣು ನೆತ್ತಿಲಾದರೂ ಬಾಲ ಹುತ್ತಿನ ಹುಳವ ಹಿಡಿಯುವುದು ಕವಿ ಜನಕ್ಕೆ ಮೊತ್ತವಿದೆ ಪೇಳಿ ಸರ್ವಜ್ಞ. 10,000 ಕಣ್ಣು ನೆತ್ತಿಲಾದರೂ ಬಾಲ ಹುತ್ತಿನ ಹುಳವ ಹಿಡಿಯುವುದು ಕವಿ ಜನರ ಮೊತ್ತವಿದೆ ಪೇಳಿ ಸರ್ವಜ್ಞ. ತುಂಬಾ ಈಸಿ ಇದೆ ಆನ್ಸರ್ ಸರ್. ತುಂಬಾ ಈಸಿ ಇದೆ, ಬಟ್ ನೀವ್ ಹೇಳ್ಬಾರ್ದು.
ಸರ್ ನವಿಲು 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 ಎಸ್ ನವಿಲು. ಹೌದು ಹೌದು ಮೇಡಮ್, ನವಿಲು ಕರೆಕ್ಟ್ ಹಾ ಆನ್ಸರ್. ಥ್ಯಾಂಕ್ ಯು ಮೇಡಮ್. ನೋಡ್ರಿ, ನಾರಿ ಸೀರೆಯ ನುಟ್ಟು ನಲಿದಾಡುತ್ತಿ ಹೇಳು, ನೀರ ಕೊಡಗಳ ಹೊತ್ತು ತಾ ಮೆರೆಯುತ್ತಿ ಹೇಳು, ನೋಡಿದವರಿಗೆ ತ್ರಿಕಣ್ಣ ತೋರುವಳು, ಬೇಡಿದವರಿಗೆ ಅಮೃತ ಸವಿ ಕೊಡುವಳು, ನಾನು ಯಾರು? ಹಸು. ಅಲ್ಲ ಮೇಡಮ್, ಈಸಿ ಇದೆ ಮೇಡಮ್, ಇದು ಆನ್ಸರ್ ಈಸಿ ಇದೆ. ಮತ್ತೊಂದ್ಸಲ ಹೇಳಿ ಮೇಡಮ್. ನಾರಿ ಸೀರೆಯ ನುಟ್ಟು ನಲಿದಾಡುತ್ತಿ ಹೇಳು, ನೀರ ಕೊಡಗಳ ಹೊತ್ತು ತಾ ಮೆರೆಯುತ್ತಿ ಹೇಳು, ನೋಡಿದವರಿಗೆ ಮೂರು ಕಣ್ಣ ತೋರುವಳು, ಬೇಡಿದವರಿಗೆ ಅಮೃತ ಸವಿ ತೋರುವಳು, ನಾನು ಯಾರು? ಅದು ಒಗಟಿನಲ್ಲೇ ಆನ್ಸರ್ ಇದೆ, ಆನ್ಸರ್ ಅದ್ರಲ್ಲೇ ಇದೆ. ಮತ್ತೊಮ್ಮೆ. ನಾರಿ ಸೀರೆ ನುಟ್ಟು ನಲಿದಾಡುತ್ತಿ ಹೇಳು, ನೀರ ಕೊಡಗಳ ಹೊತ್ತು ತಾ ಮೆರೆಯುತ್ತಿ ಹೇಳು, ನೋಡಿದವರಿಗೆ ತೆಂಗಿನಕಾಯಿ. ತೆಂಗಿನಕಾಯಿ ಇರ್ಬೋದು. ಕಣ್ಣ ಕರೆಕ್ಟ್ ಕರೆಕ್ಟ್. ಅಂತಿತ್ತಲ್ಲ ಮೇಡಮ್, ಅದು ಮೂರು ಕಣ್ಣಿಂದ ಅದು ತೆಂಗಿನಕಾಯಿನೇ ಕರೆಕ್ಟ್ ಅದ. ಹೌದು ಹೌದು ಹೌದು. ಥ್ಯಾಂಕ್ಸ್ ಮೇಡಮ್. ಮತ್ತೆ ರೈಟ್. ಸೊ ನೀವು ಏನು ಮಾಡ್ಬೇಕಂದ್ರೆ ಒಂದು 7:30 ಆ ಥರ ಸ್ಟಾರ್ಟ್ ಮಾಡ್ಬೇಕಿದು. ಒಂದು ಸ್ವಲ್ಪ ಒಂದು 5 ನಿಮಿಷದಿಂದ 10 ನಿಮಿಷ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ ಇದು. ಚೆನ್ನಾಗಿದೆ ಸರ್ ಒಗಟುಗಳು. ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ರಿ. ಇಲ್ಲ ಸರ್, ತಿಂಡಿ ಮಾಡ್ತಾ ಇದ್ದೆ. ನೆಕ್ಸ್ಟ್ 7:30 ಇದು ತುಂಬ ಉತ್ತಮ. ಇದು ಮಾಡಲೇಬೇಕು. ನೆಕ್ಸ್ಟ್ ವೀಕಿಂದ ಆ ಥರ ಮಾಡಿ. ಓಕೆ ಹಾ ಸರ್, ಆಯ್ತು ಆಯ್ತು. ಓಕೆ ಮಾ, ಥ್ಯಾಂಕ್ ಯು. ಈಗ ಸಮಯ ಇಲ್ಲ, ಸೊ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು. ಯಶೋಧ ಮೇಡಮ್, ಭಾರತಿ ಮೇಡಮ್, ಕಾರ್ಯಕ್ರಮ ನೀವು ಸಂಪನ್ನಗೊಳಿಸಿ. ಒಂದೇ ಸೆಕೆಂಡ್ ಮೇಡಮ್. ಮಾತಾಡಿ. ಬೆಳಗ್ಗೆ ಗುರುಜಿ ಅವ್ರು ಹೇಳ್ತಿದ್ರು ಬ್ಯೂಟಿ ಪಾರ್ಲರಿಗೆ ಹೋಗ್ಬಿಟ್ಟು ಮುಖ ಹಾಳು ಮಾಡ್ಕೊಂತೀರಾ, ಮನೇಲೆ ಮಾಡ್ಕೋಬಹುದು ಅಂತ. ಅದಕ್ಕೆ ಒಂದ್ ರೆಮಿಡಿ ಮಾಡಿದೀನಿ, ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ಏನೇನು ಅಂತ ಹೇಳ್ಬಿಟ್ಟು. ಸೌತೆಕಾಯಿ ರಸ, ಆಲೂಗೆಡ್ಡೆ ರಸ ಎರಡೂ ತೆಗೆದ್ಬಿಟ್ಟು ಕಡ್ಲೆ ಹಿಟ್ಟು ಮತ್ತೆ ಅಡಿಗೆ ಅರಿಶಿನ, ನಾವೇ ಮಾಡ್ಕೊಂಡಿರೋ ಅಂತ ಅಡಿಗೆ ಅರಿಶಿನ ಸ್ಪೂನಿಂದ ಕಲಿಸ್ಬಾರ್ದು, ಕೈಯಿಂದ ಮಿಕ್ಸ್ ಮಾಡ್ಬೇಕು. ಇದನ್ನ ಕೈಯಿಂದ ಮಿಕ್ಸ್ ಮಾಡ್ಬಿಟ್ಟು ಫುಲ್ ಕೈಗೆ, ಕಾಲಿಗೆ, ಮುಖಕ್ಕೆ ಎಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡು ನೀಟಾಗೆ ಕೊಬ್ಬರಿ ಎಣ್ಣೆ ಸ್ನಾನ, ಜಸ್ಟ್ ಇದೆರಡು ಮಾಡಿದ್ರೆ ಸಾಕು ಗುರುಜಿ, ಪಾರ್ಲರಿಗೆ ಹೋಗೋದೇ ಬೇಕಿಲ್ಲ. ತುಂಬಾ ಚೆನ್ನಾಗಿ ಒಳ್ಳೆ ಟಿಪ್ಸ್ ಗುರುಜಿ ಇದು. ನಾನ್ ತೋರ್ಸಿದೆ ಅವ್ರಿಗೆ, ತೆಂಗಿನಕಾಯಿ ತೋರಿಸ್ತಿದೀನಿ, ಅದು ತೆಂಗಿನಕಾಯಿನೇ ತೋರಿಸಿದೆ, ಅದಕ್ಕೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಹೊಟ್ಟೆ ಪುಟ್ಟಗೆ ಜುಟ್ಟು ನೆಟ್ಟಗೆ, ಏನ್ ಮೇಡಮ್ ಒಗಟು? ಯಶೋಧ ಮೇಡಮ್ಗೆ ಇದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಮೇಡಮ್. ಆಲ್ ಮಾಸ್ಟರ್ ಥ್ಯಾಂಕ್ ಯು. ಸರಿಯಾದ ಮೇಡಮ್. ಗುರುಜಿ ನಮಸ್ತೆ. ಅದು ಏನಂದ್ರೆ ಲಾಸ್ಟ್ ಟೈಮ್ ಇವರು ಸಿಕ್ಕಾಗ ಅಲ್ಲಿ ಇದರಲ್ಲಿ ಆಫೀಸಲ್ಲಿ ಇದು ಅಕ್ಯುಪ್ರೆಷರ್ದು ಒಬ್ರು ಡಾಕ್ಟರ್ ಸತ್ಯಮೂರ್ತಿ ಅಂತ ಅವ್ರ ಬಗ್ಗೆ ಹೇಳಿದ್ವಿ ಗುರುಜಿ. ಹೌದು, ಅಕ್ಯುಪ್ರೆಷರ್ ಸ್ಪೆಷಲಿಸ್ಟ್, ಅವರು ಸುಮಾರು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಅವರು ಪ್ರೊಫೆಸರ್ ಆಗಿದ್ದಾರೆ. ಅವ್ರದ್ದು ನಿನ್ನೆ ಭೇಟಿ ಆಗಿದ್ರು, ಅವರು ಇದು ಮಾತಾಡಿದೀವಿ ಇದ್ರ ಬಗ್ಗೆ. ಅವರು ಡೈರೆಕ್ಟ್ ಆಫ್ಲೈನ್ ಕ್ಲಾಸ್ ಬೇಕಂದ್ರೆ ಅಲ್ಲಿ ಒಂದು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಿಮ್ಮ ಫೌಂಡೇಶನ್ಗೆ ಬಂದು. ಓಕೆ. ಅದೇನೋ ಫೀಸ್ ಇರ್ತದ ಇಲ್ಲ ಉಚಿತವಾಗಿ ಮಾಡ್ತಾರ? ಅವ್ರದ್ದೆಲ್ಲ ಉಚಿತ ಥೆರಪಿನೇ ಜಾಸ್ತಿ ಮಾಡಿರೋದು ಗುರುಜಿ. ನಾವಾಗಿ ಯಾರಾದ್ರೂ ಅವ್ರವ್ರ ಸ್ವ ಮನಸ್ಸಿಂದ ಅವ್ರಿಗೆ ಇದು ಮಾಡಿದ್ರೆ ಅಷ್ಟೇ ತಗೊಳ್ಳೋದು. ಅವರು ಏನೋ ಫೀಸು ಅದೆಲ್ಲ ಏನೂ ಇಲ್ಲ. ಅವರು ಎಷ್ಟು ಗಂಟೆಗೆ ಕೊಡ್ತಾರೆ? ಒಂದು ದಿವಸ ಕೊಡ್ತಾರ ಕೇಳಿ, ನೆಕ್ಸ್ಟ್ ವೀಕ್ ಬೇಕಾದ್ರೆ ಅರೇಂಜ್ ಮಾಡೋಣ. ನೆಕ್ಸ್ಟ್ ವೀಕ್ ಇಲ್ಲ ಗುರುಜಿ, ಅವ್ರು ಹೇಳಿರೋದು ಸೆಪ್ಟೆಂಬರ್ ಅಲ್ಲಿ ಆಗುತ್ತೆ ಅಂತ, ಈ ಮಂತ್ ಅಲ್ಲಿ ಅವ್ರಿಗೂ ಇದಿಲ್ಲ. ಸೆಪ್ಟೆಂಬರ್ 16, 13, 14 ನಾನು ಇರೋದಿಲ್ಲ. ನೀವು ಬೇರೆ ಡೇಟ್ ಏನಾದ್ರು ಕೊಡಂಗಿದ್ರೆ ಫಸ್ಟ್ ವೀಕ್ ಕೊಡ್ತಾರ. ಫಸ್ಟ್ ವೀಕ್ ನೀವು ಯಾವಾಗ ಇರ್ತೀರಾ ಅವಾಗ ನೀವು ಯಾವ್ದು ಡೇಟ್ ಹೇಳ್ತೀರಾ? ಫಸ್ಟ್ ವೀಕ್ ಭಾನುವಾರ ತಗೊಳ್ಳಿ. ಫಸ್ಟ್ ವೀಕ್ ಭಾನುವಾರ ಏನ್ ಬರುತ್ತೋ ಆ ದಿವಸ ತಗೊಳ್ಳಿ. ಅವ್ರ ಹತ್ರ ಮಾತಾಡಿ ಕನ್ಫರ್ಮ್ ಮಾಡಿ, ಅವ್ರ ಫೋಟೋ ಕಳಿಸಿ, ಅವರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕಳಿಸಿ, ನಾವು ಆಕ್ಯುಪ್ರೆಷರ್ ಒಂದಿನ ಕಾರ್ಯಾಗಾರ ಮಾಡ್ಬೋದಾ? ಮಾಡ್ಬೋದು ಗುರುಜಿ. ಅಂದ್ರೆ ಆನ್ಲೈನ್ ಕಿಂತ ಆಫ್ಲೈನ್ ಎಫೆಕ್ಟ್ ಆಗುತ್ತೆ. ಆಫ್ಲೈನ್ ಮಾಡೋಣ. ಮಾಡಿಸಿ ತೋರ್ಸಕ್ಕೂ ಅನುಕೂಲ ಆಗುತ್ತೆ, ಅಲ್ಲೇ ಇದರಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಅವ್ರು ಪ್ರಾಕ್ಟಿಕಲ್ ಆಗಿ. ಅದಕ್ಕೆ ಅವರು ಅದೇ ನಾ ಹೇಳಿದೆ, ಟ್ರಾವೆಲಿಂಗ್ ಎಲ್ಲ ನಿಮ್ದು ಏನಿದೆ ಅದು ಖರ್ಚೆಲ್ಲ ಇದು ಮಾಡ್ಕೊಳ್ತೀವಿ, ಜಸ್ಟ್ ಬಂದಲ್ಲಿ ಇಷ್ಟು ಇಂಟ್ರೊಡ್ಯೂಸ್ ಮಾಡಿ ಒಂದ್ ಸ್ವಲ್ಪ ಎಲ್ಲ ಏನೇನಿದೆ ಅವರೆಲ್ಲ ಇನ್ಸ್ಟ್ರೂಮೆಂಟ್ಸು ಇದೆ ಸುಮಾರು ಅವ್ರದ್ದು,
ಅದ್ರ ಮೇಲೆ ಮಾಡ್ತಾನೆ ಪೂರ್ತಿ ಇದ್ದೀನಿ. ಪೂರ್ತಿ ಒಂದಿನ ಕಾರ್ಯಾಗಾರ ಮಾಡೋಣ. ಸೊ ನೀವೇನ್ ಹಾ ಮಾಡ್ತೀರಿ ಅಂದ್ರೆ, ಸಪೋಸ್ ಉದಾಹರಣೆಗೆ ಆ ಸೆಪ್ಟೆಂಬರ್ ಇರುವಂತದ್ದು ಸೆಪ್ಟೆಂಬರ್ 6, 7, 7ನೇ ತಾರೀಕು ಹಾ ಸಂಡೇ ಬರುತ್ತೆ ಅಲ್ವಾ ಗುರುಜಿ? ಸಂಡೇ ಬರುತ್ತೆ. ಹಾ ಸಂಡೇ ಆದ್ರೆ ಹಾ ಓಕೆ ಗುರುಜಿ. ಕನ್ಫರ್ಮ್ ಮಾಡಿ ನನಗೆ ಅವ್ರ ಫೋಟೋ ಮತ್ತೆ ಅವ್ರ ಡೀಟೇಲ್ಸ್ ತಿಳಿಸಿದ್ರೆ ಹಾ ಒಂದು ಹಾ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಇನ್ವೈಟ್ ಮಾಡೋಣ. ಡೈರೆಕ್ಟ್ ಫಿಸಿಕಲ್ ಆಗಿ ಬರ್ಲಿ. ಹಾ ಓಕೆ ಗುರುಜಿ. ಫಿಸಿಕಲ್ ಆದ್ರೆ ನಮಗೂ ಸ್ವಲ್ಪ ಅಲ್ಲಿ ಎಲ್ಲರಿಗೂ ಅದನ್ನ ತಿಳ್ಕೊಳಕ್ಕೂ ಹೆಲ್ಪ್ ಆಗುತ್ತೆ ಅಂತ. ಹೌದು ತುಂಬಾ ಒಂದು ಅತ್ಯುತ್ತಮವಾದ ಜ್ಞಾನ, ಅರ್ಜೆಂಟ್ ಆಗಿ ಬಹಳ ಉಪಯೋಗಿಸುವ ಜ್ಞಾನ ಅದು. ಎಕ್ಸ್ಪೀರಿಯನ್ಸ್ ಇದೆ ಗುರುಜಿ. ಬಹಳ ನಾವೆಲ್ಲ ಅವ್ರ ಕಡೆಯಿಂದ ಸುಮಾರು ಇದು ತಗೊಂಡಿದೀವಿ. ವಿದೌಟ್ ಮೆಡಿಸಿನ್ ಬಹಳ ಜನಕ್ಕೆ ಒಳ್ಳೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಅವ್ರದ್ದು ನಾನು ಅಲ್ಲಿ ಬಂದಾಗ್ಲೇ ಅವ್ರದ್ದೆಲ್ಲ ಅವ್ರು ಇದು ಮಾಡ್ತಾಳೆ ಬಿಡಿ ಗುರುಜಿ, ಅಲ್ಲಿ ಗೊತ್ತಾಗುತ್ತೆ. ನಾನು ಅದಂದ್ರೆ ಅವ್ರಿಗೆ ನಾನು ಹೇಳ್ತೀನಿ. ಅವರು ಅದೇ ಹೇಳಿದ್ರು, ಆಗಸ್ಟ್ ಅಲ್ಲೇ ಆಗೋಲ್ಲಮ್ಮ, ಇದೆಲ್ಲ ಸ್ವಲ್ಪ ಮುಗಿಲಿ, ಲೇಡೀಸ್ ಎಲ್ಲ ಹಬ್ಬದಲ್ಲಿ ಜಾಸ್ತಿ ಬರೋದು ಕಷ್ಟ ಆಗುತ್ತೆ ಆ ಟೈಮಲ್ಲಿ. ಅವ್ರು ಅದೇ ಅಂದ್ರು, ಸೆಪ್ಟೆಂಬರ್ ಅಲ್ಲಿ ಬೇಕಂದ್ರೆ ನಂಗೆ ಡೇಟ್ ಕೊಡಿ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ 7 ಕೊಡಿ, ಕೊಟ್ಬಿಟ್ಟು ಹಾ, ಕನ್ಫರ್ಮ್ ಮಾಡಿ ಇಲ್ಲ. ಹಾ ಗುರುಜಿ ಓಕೆ. ನಾನ್ ಹೇಳಿದೆ ಅವ್ರಿಗೆ ಈ ತರ ಎಲ್ಲ ಮಹಾವತಾರ ವೇದಿಕೆಯಿಂದ ಅವರು ಸುಮಾರು ಎಲ್ಲರಿಗೂ ಈ ತರ ಜ್ಞಾನ ಮತ್ತೆ ಇದೆಲ್ಲ ಆರೋಗ್ಯದ ಬಗ್ಗೆ ಎಲ್ಲ ಸುಮಾರು ಈ ತರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನೀವು ಅದ್ ತೆಗೆದು ನೋಡಿ ಅಂತ ಹೇಳಿದೀನಿ. ಮಹಾವತಾರ ಟಿವಿ ಏನ್ ಬರುತ್ತೆ ಅಂತ ಗೊತ್ತಾಗ್ಲಿ ಅಂತ. ಆಮೇಲೆ ಅವ್ರು ಆಯ್ತು ಅಂತ ಹೇಳಿದ್ದಾರೆ ಗುರುಜಿ. ಅವರು ತುಂಬಾ ಬಿಜಿ ಇರ್ತಾರೆ ಮನೆಯಲ್ಲೇ. ಅವ್ರದ್ದು ಒಂದು ಇದಿದೆ, ಇದು ಮಾಡ್ಕೊಂಡಿದ್ದಾರೆ, ಅಕ್ಯುಪ್ರೆಷರ್ದು ಒಂದು ಹಾಸ್ಪಿಟಲ್ ಮಾಡ್ಕೊಂಡಿದ್ದಾರೆ ಅವರು ರಿಟೈರ್ಮೆಂಟ್ ಆದ್ಮೇಲೆ. ನಾನು ಹೇಳ್ತೀನಿ ತಗೊಳ್ಳಿ ಗುರುಜಿ. ಹಂಗಂದ್ರೆ ಅದಕ್ಕೆ ನಿಮ್ಗೆ ಕನ್ಫರ್ಮ್ ಮಾಡ್ಕೊಳ್ಳೋಣ. ಸೆಪ್ಟೆಂಬರ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ 7th ಡೇಟ್ ಹೇಳ ಅವ್ರಿಗೆ. ಅವ್ರ ಯೂಟ್ಯೂಬ್ ಚಾನಲ್ ಇದ್ರೆ ಕಳ್ಸಿ ನಾನು. ಹಾ ಕಳಿಸ್ತೀನಿ ಗುರುಜಿ, ನಿಮ್ಗೆ ಫಸ್ಟ್ ಅದನ್ನ ಕಳಿಸ್ಬಿಡ್ತೀನಿ. ಅಂದ್ರೆ ನೀವು ಅದ ಗೊತ್ತಾಗುತ್ತೆ ಯಾವ ತರ ಅಂತ. ಹಾ ಸರಿ ಗುರುಜಿ. ಹಾ ಗುರುಜಿ ಡೇಟ್ ಕೇಳ್ಕೊಂಡು ಕನ್ಫರ್ಮ್ ಮಾಡಿ. ಹಾ ಆಯ್ತು ಗುರುಜಿ. ಚಾನಲ್ ಲಿಂಕ್ ನಿಮ್ಗೆ ಕಳಿಸಿರ್ತೀನಿ ಗುರುಜಿ. ಹಾ ಕಳಿಸಿ, ಪರವಾಗಿಲ್ಲ. ಅದು ಮಾಹಿತಿ ಕೊಡಿ. ರೈಟ್. ಹಾ ಓಕೆ ಗುರುಜಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಎಸ್, ಕೊನೆಯದಾಗಿ ರಂಗಸ್ವಾಮಿ ಅವರೇ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗ್ತಾ ಇಲ್ಲ. ಓಕೆ, ಕಾರ್ಯಕ್ರಮ ಸಂಪನ್ನಗೊಳಿಸುವ. ಭಾರತಿ ಮೇಡಮ್ ಏಂಜಲ್ಸ್ ಹೇಳ್ತಿದ್ದಾರೆ, ಕಾರ್ಯಕ್ರಮ ಸಂಪನ್ನ ಮಾಡ್ಬೇಕಂತೆ ನೀವು. ಅನ್ಮ್ಯೂಟ್ ಆಯ್ತಾ? ಅನ್ಮ್ಯೂಟ್ ಆಗಿದೆ. ನಮಸ್ತೆ ಮಾಸ್ಟರ್ಸ್. ಎಲ್ಲರೂ ತುಂಬಾ ಚೆನ್ನಾಗಿ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದೀರಾ. ಹಾಗೆ ನೆಕ್ಸ್ಟ್ ಸೆಷನ್ ಇಂದ ನಮ್ಗೆ ಗುರುಜಿ ಹೇಳಿದ್ದಾರೆ, ಈಗ ನೆಕ್ಸ್ಟ್ ಗಾದೆ, ಒಗಟು ಇದನ್ನೆಲ್ಲ ತರುವಂತ ಒಂದು ಒಳ್ಳೆ ವೇದಿಕೆ ಅಂದ್ರೆ ಈ ನಮ್ಮ ಮಹಾ ಅವತಾರ್ ಫೌಂಡೇಶನ್. ನಮ್ಮಲ್ಲಿ ಏನ್ ಸಿಗಲ್ಲ ಅಂತ ಇವಾಗ ಹುಡುಕ್ಬೇಕಾಗಿದೆ. ಹಾಗಾಗಿ ನಮ್ನಲ್ಲಿ ಏನ್ ಬ್ಯಾಲೆನ್ಸ್ ಇದೆ ಅನ್ನೋದನ್ನು ಬೇಕಾದ್ರೆ ಮಾಸ್ಟರ್ಸ್ ನಮ್ಗೆ ಉತ್ತರ ಅಂದ್ರೆ ನಮ್ಗಿನ್ನ ಏನ್ ಬೇಕು ಅನ್ನೋದನ್ನು ಸಹಿತ ನಿಮ್ಮ ಮನಸ್ಸಿನಲ್ಲಿ ಏನಾರು ಇದ್ರೆ, ಗುರುಜಿ ನಮ್ಗೆ ಈ ವಿದ್ಯೆ ಬೇಕಿದೆ ಗುರುಜಿ, ಅದನ್ನು ನಮ್ಗೆ ಹೇಳ್ಕೊಡಿ ಅಂತ ಕೇಳ್ಬಹುದು ಮಾಸ್ಟರ್ಸ್. ಯಾಕೆ ಅಂದ್ರೆ ಇಲ್ಲಿ ಮುಕ್ತವಾಗಿದೆ. ಬೇರೆ ಕಡೆ ಇದ್ರಲ್ಲಿ ನೀವು ನೋಡಿರ್ತೀರಾ, ಬರೀ ಅವ್ರ ಕಡೆಯವರು ಅಂತ ಇರುತ್ತೆ. ಇಲ್ಲಿ ಹಂಗಿಲ್ಲ ಮಾಸ್ಟರ್ಸ್. ನಾವ್ ಈಗ 3 ತಿಂಗಳಾಗಿದೆ ಅಷ್ಟೇ ಬಂದು. ಅವ್ರು ಏನು ಅಂದ್ರೆ ಪ್ರತಿ ಒಬ್ರಲ್ಲೂ ನಿಮ್ಮ ಕಲೆ ಇದೆ ಹೇಳಿ ಅಂದ್ರು. ಈಗ ಮೇಡಮ್ ಒಬ್ರು ಗಾದೆ ಹೇಳ್ತೀನಿ ಅಂದ್ರೆ ಆಯ್ತು ಹೇಳಿ, ಒಗಟ್ ಹೇಳ್ತೀನಿ ಅಂದ್ರೆ ಆಯ್ತು ಹೇಳಿ, ಪ್ರತಿ ಒಬ್ಬರಿಗೂ ಬೆನ್ನು ತಟ್ಟಿ ಹೇಳ್ಕೊಡ್ತಾರೆ. ನೀವು ಮುಂದೆ ಬನ್ನಿ ನೀವು ಮಾಸ್ಟರ್ ಆಗಿ ಅಂತ ಪತ್ರಿಜಿ ಅವ್ರು ಹೇಳಿದ್ದನ್ನ ಆದಿಲಿ ನಮ್ಮನ್ನ ನಡೆಸ್ತಾ ಇದ್ದಾರೆ. ಇವಾಗಿನ ರಂಗನಾಥ್ ಗುರುಜಿ ಅವ್ರನ್ನ ನಾವು ಸೆಕೆಂಡ್ ಪತ್ರಿಜಿ ಅಂತ ಹೇಳಿದ್ರು ಅದು ತಪ್ಪಾಗಲ್ಲ ಅಂತ ಅನ್ಕೊಂಡಿದೀನಿ ಮಾಸ್ಟರ್ಸ್. ಎಲ್ರೂ ವಿಡಿಯೋ ಆಫ್ ಮಾಡಿದ್ರೆ ನಾನು ಯಾರ ಹತ್ರ ಮಾತಾಡ್ಲಿ ಮಾಸ್ಟರ್ಸ್? ಎಸ್, ಎಲ್ಲರೂ ಆನ್ ಮಾಡ್ಕೊಳ್ಳಿ. ಆಗ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಗೊತ್ತಾಗತ್ತೆ. ಯಾಕೆಂದ್ರೆ ನಮ್ಮ 11:30 ಬ್ಯಾಚ್ ಅಲ್ಲಿ ನಾ ಹೇಳ್ತೀನಿ, ನಿಮ್ಮ ಮುಖ ನೋಡಿದಾಗ ನೀವ್ ಹೀಗಂತೀರಾ ಅಂದ್ರೆ ಓ ನಾನ್ ಹೇಳ್ತಿರೋದ್ ಸರಿ ಅನ್ಸುತ್ತೆ, ನೀವ್ ಹೀಗಂದ್ರೆ ಓ ನಾನೇನೋ ತಪ್ಪಾಗಿ ಹೇಳ್ತಿದೀನಿ ಅಂತ ಅನ್ಸುತ್ತೆ. ಹಾಗಾಗಿ ಮಾಸ್ಟರ್ಸ್ ಎಲ್ಲಾ ವೇದಿಕೆನಲ್ಲೂ ಆದಷ್ಟು ನೀವು ವಿಡಿಯೋಸ್ ಆನ್ ಮಾಡಿ ಮಾಸ್ಟರ್ಸ್. ಯಾಕೆಂದ್ರೆ ನಿಮ್ಮ ಮುಖ ನಗು ಮುಖನ ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮ ನಗು ಮುಖನ ನೋಡಿದ್ರೆ ಜನಕ್ಕೆ ಓ ನಾವು ಧ್ಯಾನ ಮಾಡೋದ್ರಿಂದ ನಾವು ಈ ತರ ಕ್ಯೂಟ್ ಆಗಿ ಕಾಣ್ತೀವಿ, ಚೆನ್ನಾಗಿ ಕಾಣ್ತೀವಿ, ನಾವು ಆಂತರಿಕವಾಗಿ ಮುದ್ದಾಗಿ ಕಾಣ್ತೀವಿ ಅಂತ ಅವರು ತಿಳ್ಕೊಳ್ತಾರೆ ಮಾಸ್ಟರ್ಸ್.
ಯಾಕೆಂದ್ರೆ ಈಗ ಎಲ್ಲೆಲ್ಲೂ ಹೆಜ್ಜೆಜ್ಜೆಗೂ ಬ್ಯೂಟಿ ಪಾರ್ಲರ್, ಎಲ್ಲೆಲ್ಲಿ ನೋಡು ಪಾರ್ಲರ್. ಏನ್ ಪಾರ್ಲರ್? ಒಂದು ಸ್ಪಾ ಇರತ್ತೆ, ಇಲ್ಲ ಒಂದು ಪಾರ್ಲರ್ ಇರತ್ತೆ. ಅದ್ರ ಬದಲಾಗಿ ನಾವು ಧ್ಯಾನ ಮಾಡಿದ್ರೆ ಹೇಗೆ ನಮ್ಮ ಆಂತರಿಕ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬಹುದು ಅಂತ ಗುರುಜಿ ಇಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ದಾರೆ. ಅದನ್ನ ನಾವ್ ಅರ್ಥ ಮಾಡ್ಕೊಂಡು ಗುರುಜಿ ನೀವ್ ಹೇಳ್ಕೊಟ್ಟಿದ್ದ ದಾರಿಲಿ ನಾವು ನಡೀತಿದೀವಿ ಅನ್ನೋದಕ್ಕಾಗಾದ್ರೂನು ನೀವು ವಿಡಿಯೋ ಆನ್ ಮಾಡಿದ್ರೆ ಹೌದು ನಾ ಹೇಳಿದ್ದನ್ನ ಅವ್ರು ಪಾಲಿಸ್ತಿದ್ದಾರೆ ಅಂತ ಗುರುಜಿನು ಖುಷಿ ಪಡ್ತಾರೆ ಮಾಸ್ಟರ್ಸ್. ಹಾಗಾಗಿ ಪ್ರತಿಯೊಬ್ರು ವಿಡಿಯೋ ಆನ್ ಮಾಡಿ. ಅಲ್ಲಿ ನಮ್ಗೆ ಹೇಳಿ ಇದು ಮೇಡಮ್. ಏಂಜಲ್ಸ್ ಅವರಿಂದ ಬಂದಂತಹ ಮಾಹಿತಿ ಇಂದಿನದ್ದಾಗಿದೆ. ಎಲ್ಲರೂ ನಾಳೆಯಿಂದ ವಿಡಿಯೋ ಆನ್ ಮಾಡಿಕೊಂಡು ಭಾಗವಹಿಸಿದರೆ ಎಲ್ಲರಿಗೂ ತುಂಬಾ ಒಳ್ಳೆಯದಾಗುತ್ತದೆ. ನೋಡಿದ್ರ ನಮ್ಮ ಆರ್ಕ್ ಏಂಜಲ್ ಮಾಸ್ಟರ್ಸ್ ಹೇಳ್ತಿದ್ದಾರೆ. ಅವರು ನಮ್ಮ ನಿತಿಕಾ ಏಂಜಲ್ ಅಂತ ಕರಿತೀವಿ. ಯಾಕೆಂದ್ರೆ ನಮ್ಮ ಲಕ್ಕಿ ಚಾರ್ಮು ಅಶ್ವಿನಿ ಮೇಡಮ್ ಅವರು. ಆ ಅಶ್ವಿನಿ ಏಂಜಲ್ ಅವರು ಹೇಳ್ತಿದ್ದಾರೆ ನಾಳೆಯಿಂದ ಎಲ್ಲರೂ ವಿಡಿಯೋ ಆನ್ ಮಾಡಿ, ನಿಮ್ ಮನೆಗೆ ಸದಾ ನಗುಮುಖ ಇರತ್ತೆ, ಸದಾ ಏನಂತಾರೆ ಹೆಲ್ತ್ ವೆಲ್ತ್ ಸಕ್ಸಸ್ ಪ್ರತಿಯೊಂದು ಪಾಸ್ಪರಿಟೀಸ್ ಎಲ್ಲ ಬರುತ್ತೆ ಅಂತ ನಮ್ಮ ಅಶ್ವಿನಿ ಏಂಜಲ್ ಹೇಳ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಗುರುಜಿ ಇದು ಮಹಾವತಾರ್ ಫೌಂಡೇಶನ್ ನ ಉದ್ದೇಶವಾಗಿದೆ. ಈ ಮಹಾವತಾರ್ ಫೌಂಡೇಶನ್ ನ ಏಂಜಲ್ ನ ಒಂದು ಅವರ ಆಶೀರ್ವಾದದಿಂದ ಬಂದಂತಹ ಭಾರತಿ ಮೇಡಮ್ ನಮ್ಮೆಲ್ಲರಿಗೂ ತುಂಬಾ ಸಹಾಯ ಮಾಡುತ್ತಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ಎಲ್ಲರೂನು ಇವಾಗ ನಾವು ಎಷ್ಟು ಜನ ಇದೀವಿ? ಮೊದ್ಲು 50 ಇದ್ದಿದ್ದು ಈಗಾಗ್ಲೇ 34 ಆಗಿದ್ದಾರೆ. ಎಲ್ಲ ಅವ್ರವ್ರ ಕೆಲ್ಸದ ಪ್ರಯುಕ್ತ ಅವ್ರವ್ರು ಬ್ಯುಸಿಯಾಗಿ ಹೋಗ್ತಾ ಇದ್ರುವೆ ಇನ್ನು 34 ಜನ ನಾವ್ ಏನ್ ಹೇಳ್ತೀವಿ ಗುರುಜಿ ಲಾಸ್ಟ್ ಅಲ್ಲಿ ಏನೋ ಒಂದು ಟಿಪ್ಸ್ ಹೇಳ್ತಾರೆ ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ. ಹಾಗಾಗಿ ಇವತ್ತು ಗುರುಜಿ ಹೇಳಿಲ್ಲ, ನಾನೇ ಹೇಳ್ತಿದ್ದೀನಿ. ಜಸ್ಟ್ ಒಬ್ರದು ರಿಯಲ್ ಇನ್ಸಿಡೆಂಟ್ ಆಗಿರೋದು. ಗುರುಜಿ ಮೊನ್ನೆ ಬರ್ಬೇಕಾದ್ರೆ ಒಬ್ರದು ಮೊಬೈಲ್ ಬಿದ್ದು ಹಾಳಾಗಿತ್ತು ಗುರುಜಿ. ಅದನ್ನ ಅವರು ಮೇಡಮ್ ನಾನು ಊರಿಂದ ಅಂದ್ರೆ ಅವ್ರ ಆಂಧ್ರದಿಂದ ಬಂದಿರೋರು, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ನನ್ ಮಗುದು ನನ್ಗೆ ನಂಬರು ನೆನ್ಪಿಲ್ಲ, ನಾನು ಅವ್ರಿಗೆ ಕಾಲ್ ಮಾಡ್ಬೇಕು, ನಾನು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ, ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂದ್ರು. ಜಸ್ಟ್ ಬನಶಂಕರಿನಲ್ಲೇ ಮಹಾ ಅವತಾರ್ ಫೌಂಡೇಶನ್ ಇಂದ ನಾನು ವಾಪಸ್ ಬರ್ತಾ ಇದ್ದೆ ಗುರುಜಿ. ಅವಾಗ ನಡೆದಿದ್ ಘಟನೆ ಗುರುಜಿ. ನಾನ್ ಅಂದೆ ನಿಮ್ ಹತ್ರ ಏನಾದ್ರು ಫೋನ್ ನಂಬರ್ ಇದ್ರೆ ಕೊಡಿ, ನಾನು ಅವ್ರಿಗೆ ಕಾಲ್ ಮಾಡ್ತೀನಿ ಅಂದೆ. 10 ಗಂಟೆ ಆಗಿದೆ, ಪಾಪ ಏಜ್ ಆಗಿದೆ ತಾತಾಗೆ, ನೀವ್ ಕೊಡಿ ಅಂತಂದೆ. లేదమ్మా నా దగ్గర లేవు ಅಂದ್ರು. నాకి ఫోన్లా ఉండవు, నా దగ్గర లేవు ಅಂದ್ರು. ಅಂದ್ರೆ ನನ್ನ ಹತ್ರ ಇಲ್ಲ, ನನ್ನ ಫೋನಲ್ಲಿ ಇದೆ ಅವ್ರದ್ದು ನಂಬರ್ ಅಂದ್ರು. ಆಯ್ತು ನಿಮಗೆ ಸರಿ ಫೋನ್ ರೆಡಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಷ್ಟೊತ್ತಲ್ಲಿ ನಾನು ಎಲ್ಲೂ ಕರ್ಕೊಂಡೋಗಿ ಅವ್ರಿಗೆ ಫ್ಲಾಶ್ ಮಾಡ್ಸಕ್ ಆಗ್ತಿಲ್ಲ, ಆನ್ ಆಗ್ತಿಲ್ಲ. ಯಾರಾದ್ರೂ ಕಾಲ್ ಮಾಡಿದ್ರೆ ಬರ್ತಿದೆ. ಅವ್ರ ಮಗ ಜಸ್ಟ್ ಕಾಲ್ ಮಾಡಿದಾನೆ, ಮತ್ ಇನ್ನೊಂದು 1/4 ಗಂಟೆ 20 ನಿಮಿಷ ನಾವು ಕಾಯ್ಬೇಕು. ಅಷ್ಟರೊಳಗೆ ಒಂದು ಬಸ್ ಇದೆ, ಮೆಟ್ರೋ ಲಾಸ್ಟ್ ಆಗತ್ತೆ, ಇಲ್ಲ ಏನೋ ಒಂದು ಹೆಚ್ಚು ಕಮ್ಮಿ ಆಗತ್ತೆ. ಅಷ್ಟೊತ್ತಲ್ಲಿ ಮಳೆ ಬೇರೆ ಬರ್ತಿದೆ, ಏನ್ ಮಾಡೋದು ಅನ್ಕೊಂಡ್ ನನ್ ಕೈಯಲ್ಲಿ ಇದ್ದ ಚಿಕ್ಕ ಪಿರಮಿಡ್ ನ ಜಸ್ಟ್ ಅದ್ರ ಮೇಲೆ ಇಟ್ಬಿಟ್ಟು 1 ಸೆಕೆಂಡ್ ಅಪ್ಪ ಅವ್ರಿಗೆ ಗ್ರಾಟಿಟ್ಯೂಡ್ ಮಾಡ್ದೆ. ಆ ಜಸ್ಟ್ ಒಂದೇ ಒಂದು ಚಿಕ್ಕ ಪಿರಮಿಡ್ ಇಟ್ಟುಬಿಟ್ಟು ಜಸ್ಟ್ ಒಂದು 5 ಮಿನಿಟ್ಸ್ ನಾವು ಧ್ಯಾನ ಮಾಡಿದ ತಕ್ಷಣ ಮತ್ತೆ ಅದು ಅದ್ ಹೇಗಾಯ್ತು ಅಂತ ನನ್ಗೆ ಇವತ್ತಿಗೂ ಗೊತ್ತಿಲ್ಲ. ಮಿರಾಕಲ್ ಮಾತ್ರ ಅದು. ಹಾಗಾಗಿ ಮಾಸ್ಟರ್ಸ್ ಪ್ರತಿ ಒಬ್ಬರ ಮನೆಯಲ್ಲೂ ನಿಮಗೆ ಆದಂಗೆ ಒಂದು ಚಿಕ್ಕ ಪಿರಮಿಡ್ ಆಗ್ಲಿ, ಇಲ್ಲ 2x2 ಪಿರಮಿಡ್ ಆದ್ರಿ ಇಟ್ಕೊಂಡು ನೀವು ಪ್ರತಿಯೊಬ್ರು ಆರೋಗ್ಯವಂತರಾಗಿ, ಪ್ರತಿಯೊಬ್ರು ಧ್ಯಾನಿಗಳಾಗಿ, ನಾವಾಗೋದಲ್ದಿರ ನಮ್ಮ ಮನೇಲಿ ಇರೋರು ಎಲ್ಲರೂ ಧ್ಯಾನಿಗಳಾಗ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಮಹಾ ಅವತಾರ್ ಫೌಂಡೇಶನ್ಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆ ನಮ್ಮ ವ್ಯವಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿ ಮತ್ತು ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನನ್ನ ಪೂರ್ವಕ ವಂದನೆಗಳು ಮಾಸ್ಟರ್ಸ್. ಯಾಕೆಂದ್ರೆ ಅವರು ಪ್ರತಿಯೊಬ್ರು ಏನೇ ಇದ್ರೂನುವೆ ಪರವಾಗಿಲ್ಲ ನೀವು ಮಾಡಿ, ನಿಮ್ ಕೈಲಿ ಆಗತ್ತೆ ಮಾಡಿ, ನೀವ್ ಮಾಡಿ ಅಂತ ಅವ್ರು ಬೆನ್ನು ತಟ್ತಾರೆ. ನಮ್ ಹಿಂದೆ ನಿಂತ್ಕೊಂಡು ಅವ್ರು ಬೆನ್ನು ತಟ್ತಿದ್ದಾರೆ ಅಂದ್ರೆ ನಾವು ಮುಂದೆ ಹೋಗ್ಲಿ ಅಂತ ಮಾಸ್ಟರ್ಸ್. ಹಾಗಾಗಿ ಪ್ರತಿಯೊಬ್ರು ನಿಮ್ಮಲ್ಲಿರೋ ಎಂತದ್ದೇ ಆಗ್ಲಿ ಆ ಸ್ವಾಧ್ಯಾಯಗಳನ್ನ ಕೊಡ್ತಾ ಬನ್ನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸೆಷನ್ ತುಂಬಾ ಚೆನ್ನಾಗ್ ಆಗಿದೆ ಅಂತ ತಿಳ್ಕೊಳ್ತೀನಿ. ನಿಮ್ಗೆ ಯಾರ ಮನೇಲಿ ರವೆ ಅದೇನು ನಮ್ಮ ಸೀದಿರೋ ರವೆ ಉಪ್ಪಿಟ್ಟಿನ ನಿಮ್ಗೆ ಏನ್ ಪ್ರಸಂಗ ಹೇಗ್ ಅನ್ನಿಸ್ತು ಅನ್ನೋದನ್ನ ವಿಡಿಯೋದಲ್ಲಿ ಬಂದಾಗ ದಯವಿಟ್ಟು ಅದನ್ನ ನೋಡಿ ಸಹಕರಿಸಿ. ನೀವು ಸಹಕರಿಸಿದ್ರೆ ಇನ್ನೂ ಅಷ್ಟು ಜನ ಆಚೆ ಬರ್ತಾರೆ. ಯಾಕೆಂದ್ರೆ ನಾವು ಮಾಡಿದ್ದು ಸರಿ ಇದೆ ಅಂತ ಅವ್ರು ಖುಷಿ ಪಟ್ಟಿದ್ದಾರೆ ಅಂತ ತುಂಬಾ ಜನ ಮಾತಾಡೋದಕ್ಕೆ ಧೈರ್ಯ ಮಾಡಿ ಆಚೆ ಬರ್ತಾರೆ ಅಂತ ಕೇಳ್ಕೊಳ್ತಿದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಗುರುಜಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಅಶ್ವಿನಿ ಮೇಡಮ್ ನಿಮ್ಮ ಉಪ್ಪಿಟ್ಟು ಹೇಗಾಯ್ತು, ಇವತ್ತು ಟೊಮೆಟೊ ಬಾತ್ ಹೇಗಾಯ್ತು ಅನ್ನೋದನ್ನ ಹೇಳಿ ನಿಮ್ಮ ಮುಕ್ತಾಯ ಮಾಡಿ. ಸುತ್ತಿ ಬಳಸಿ ನಮ್ಮ ಭಾರತಿ ಮೇಡಮ್ ಸುತ್ತಿ ಬಳಸಿ ಸಂಪನ್ನ ಮಾಡೋದಕ್ಕೆ ನನಗೆ ಕೊಡ್ತಾ ಇದ್ದಾರೆ. ಆದ್ರೆ ಏಂಜಲ್ಸ್ ನ ಒಂದು ಚಿತ್ತ ಏನಾಗಿತ್ತು, ಭಾರತಿ ಮೇಡಮ್ ಕಡೆ ಇದಾಗಿತ್ತು. ತುಂಬಾ ಇದೆ ಮಾತನಾಡೋದು, ತುಂಬಾ ಸತ್ಯಸಂಧ ವೇದಿಕೆ. ಯಾವುದೇ ಆಗ್ಲಿ ಎಲ್ಲಾನು ಸತ್ಯಲ್ಲಿ ನಡೀತಾ ಇದೆ. ಹೇಳೋದಕ್ಕೆ ಪದಗಳು ಬರ್ತಾ ಇಲ್ಲ. ನನ್ಗಂತೂ ಖುಷಿ ಆಗ್ತಿದೆ ಅಂತಾನೆ ಮಾತ್ರ ಹೇಳ್ಬೋದು. ಓಕೆ, ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಅದ್ಭುತವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲ ಮಾಸ್ಟರ್ಸ್ಗೂ ಧನ್ಯವಾದಗಳು. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಧನ್ಯವಾದ ಮಾಸ್ಟರ್. ಥ್ಯಾಂಕ್ ಯು. ನಮಸ್ತೆ.